Good evening. So, if you are attended my class before, I think so you know my introduction. Myself, Shilpa Shriyeti. I used to take a science and technology rapid revision class for you, like your colleagues and all. From last, I did almost 5 classes. So, in my class, I covered maximum of science and technology both. So, Kannada, right? ಇವತ್ತಿನ ಕ್ಲಾಸ್ ಏನಪ್ಪಾ ಅಂತಂದ್ರೆ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ 1 ಇಯರ್ ಕರೆಂಟ್ ಅಫೇರ್ಸ್ ಅಂತ ನಾನು ಮ್ಯಾಕ್ಸಿಮಮ್ ಹೇಳಲ್ಲ ಇದನ್ನ. ಸೊ ಸ್ಪೆಸಿಫಿಕಲಿ ಐ ಟೇಕ್ ಡಿಫ್ರೆಂಟ್ ಟಾಪಿಕ್ಸ್. ನಾನು ಹೇಗೆ 5 ಡೇ ಕ್ರಾಶ್ ಕೋರ್ಸ್ ಮಾಡಿದ್ನೋ ಅದೇ ತರಾನೇ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಡಿಫ್ರೆಂಟ್ ಟಾಪಿಕ್ ವೈಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂದ್ರೆ ಲಾಸ್ಟ್ ರೀಸೆಂಟ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಮೇ ಬಿ ಆ ಲೈನ್ ಅಲ್ಲೇ ಬರ್ತಕ್ಕಂಥದ್ದು. ನೆಕ್ಸ್ಟ್ ವೀಕ್ ಹೇಗಿದ್ರು ಎಕ್ಸಾಮ್ ಇದೆ. ಐ ಹೋಪ್ ನೀವು ಆಲ್ರೆಡಿ ಪ್ರಿಪರೇಷನ್ ಮಾಡಿದೀರಾ ಅಂತ ಅನ್ಕೋತೀನಿ. ಇವಾಗ ನಿಮಗೆ ರಿವಿಷನ್ಗೆ ಕಾನ್ಸೆಪ್ಟ್ಸ್ ವೈಸ್ ಮ್ಯಾಕ್ಸಿಮಮ್ ನಾನು ಇವಾಗ ತುಂಬಾ ಡೀಪ್ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡಲ್ಲ. ಯಾವ್ದು ತುಂಬಾ ಇಂಪಾರ್ಟೆಂಟ್ ಇದೆ, ಯಾವ ತರ ಎಕ್ಸಾಮ್ ಅಲ್ಲಿ ಬರ್ಬೋದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾನು ಕವರ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಬಂದು ನಾನೇನ್ ಮಾಡಿದೀನಿ ಅಂದ್ರೆ ಹೇಗೆ ಬಯೋಟೆಕ್ನಾಲಜಿ. ಫಸ್ಟ್ ನಾನು ಸ್ಪೆಸಿಫಿಕಲಿ ನಾನು ಇನಿಷಿಯಲಿ ಕ್ಲಾಸ್ ಹೇಗೆ ಮಾಡಿದ್ದೆ ಅಂತಂದ್ರೆ ಸೆಲ್ ಬಯಾಲಜಿ ಮತ್ತು ಬಯೋಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, IT ಜೊತೆಗೆ ಸ್ಪೇಸ್ ಮತ್ತೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂತ ಹೀಗೆ ಡಿವೈಡ್ ಮಾಡ್ಕೊಂಡಿದ್ದೆ. ಇವಾಗಲೂ ಕೂಡ ಮೋಸ್ಟ್ ಪ್ರಾಬಬಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಸ್ಪೇಸ್ ಇಂದ ಕ್ವಶನ್ಸ್ ಬರುತ್ತೆ, ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ಕ್ವಶನ್ಸ್ ಬರುತ್ತೆ, ಬಯೋಟೆಕ್ನಾಲಜಿಯಿಂದ ಕ್ವಶನ್ಸ್ ಬರುತ್ತೆ. ಮತ್ತೆ ಸೆಲ್ ಬಯಾಲಜಿ ಇದೆಲ್ಲ ನಂದು ಮ್ಯಾಕ್ಸಿಮಮ್ ಸ್ಟಾಟಿಕೇ ಇರುತ್ತೆ. ಅದು ಬಿಟ್ಟರೆ ಕರೆಂಟ್ ಅಫೇರ್ಸ್ ಅನ್ನೋದು ಕೆಲವೊಂದು ಏನಿತ್ತೆ ಅದನ್ನ ನಾನು ನಂದು 5 ಡೇ ಕ್ರಾಶ್ ಕೋರ್ಸ್ ಇತ್ತಲ್ಲ ಅದ್ರಲ್ಲಿ ಕವರ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಅದ್ರಲ್ಲೂ ಕೂಡ ತುಂಬಾ ಕರೆಂಟ್ ಅಫೇರ್ಸ್ ಕವರ್ ಮಾಡಿದ್ದೀನಿ. ನೀವು ಅದನ್ನ ರಿವಿಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಏನ್ ಕವರ್ ಮಾಡಿಲ್ಲ, ಮತ್ತೆ ನಾನು ಒಂದ್ ವೇಳೆ ನನ್ನ PPT ಇದ್ರೂ ಕೂಡ ಕೆಲವೊಂದು ನಾನು ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ, ಆ ತರದ್ದು ಇವತ್ತು ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ, ಟೆಕ್ನಾಲಜಿ ಅಂತ ಬಂದಾಗ ಸೈನ್ಸ್ ಅಲ್ಲಿ ಬೋತ್ ಬಯೋಟೆಕ್ನಾಲಜಿ ಪ್ಲೇಸ್ ಎ ವೆರಿ ಗುಡ್ ರೋಲ್. ಯಾಕಂತಂದ್ರೆ ಬಯೋಟೆಕ್ನಾಲಜಿ ಅಂತಂದ್ರೆ ಮೈನ್ ಆಗಿ ನಮ್ಗೆ ಸೈನ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಂತಂದ್ರೆ ಏನು, ಆಲ್ರೆಡಿ ಇರ್ತಕ್ಕಂಥದ್ದಕ್ಕೆ ನಾವು ಅಡಿಷನ್ ಮಾಡ್ಕೊತ ಹೋಗ್ತೀವಿ. ನಮ್ ಲೈಫ್ ನ ಈಸಿ ಆಗ್ಬೇಕು, ಪ್ರೋಸೆಸ್ ಈಸಿ ಆಗ್ಬೇಕು ಅನ್ನೋದ್ರ ಮುಖಾಂತರ. ಫಸ್ಟ್ ಆಫ್ ಆಲ್ ಏನಾದ್ರೂ ಒಂದು ನ್ಯೂ ಇನ್ವೆನ್ಷನ್ ಆಗ್ಬೇಕು ಅಂತಂದ್ರೆ ಸಮ್ ಪರ್ಸನ್ ಶುಡ್ ಬಿ ಡಿಸೀಸಸ್ ಅಫೆಕ್ಟ್ ಆಗಿರ್ಬೇಕು, ಅಥವಾ ಇನ್ನ ನಮ್ ಲೈಫ್ ಈಸಿ ಆಗಕ್ಕೋಸ್ಕರ ಗುಡ್ ಟೆಕ್ನಾಲಜೀಸ್ ಡೆವಲಪ್ ಆಗ್ತಿರ್ಬೇಕು. ಹಾಗೆ ರೈಟ್ ನಾವು ತುಂಬಾ ಬೂಮಿಂಗ್ ಅಲ್ಲಿ ಇರ್ತಕ್ಕಂಥ ಬಯೋಟೆಕ್ನಾಲಜಿ ಬಂದು ಎನ್ವಿರಾನ್ಮೆಂಟಲ್ ಇದೆ. ಎನ್ವಿರಾನ್ಮೆಂಟಲ್ ಇರ್ತಕ್ಕಂಥ ಬಯೋಟೆಕ್ನಾಲಜಿ ನಾನು ಟಚ್ ಮಾಡಲ್ಲ. ಓನ್ಲಿ ಹೆಲ್ತ್ ಇಶ್ಯೂಸ್ ಅಲ್ಲಿ ಅಕಸ್ಮಾತ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಏನು ಟೆಕ್ನಾಲಜಿ ಡೆವಲಪ್ ಆಗಿದೆಯಲ್ಲ ಅದ್ರ ಬಗ್ಗೆ ಫ್ಯೂ ಟೆಕ್ನಿಕ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ? ತುಂಬಾ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೀನಿ ಬಿಕಾಸ್ ನಿಮ್ಗೆ ತುಂಬಾ ಜಾಸ್ತಿ ಟಾಪಿಕ್ಸ್ ಕವರ್ ಆಗ್ಲಿ ಅಂತ ಅಂದ್ಬಿಟ್ಟು. ಫಸ್ಟ್ ಇನಿಷಿಯಲಿ ನಮ್ದು ಏನೇ ಬಂದ್ರು ಪ್ರತಿ ಸಲ UPSC ಲಾಗ್ಲಿ KPSC ಲಾಗ್ಲಿ ಒಂದು ಜೀನೋಮ್ ಎಡಿಟಿಂಗ್ ಇಂದ ಅಥವಾ ಜೀನ್ ಟೆಕ್ನಾಲಜಿ ಇಂದ ನಾರ್ಮಲ್ ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಹಾಗಾಗಿ ಈ ರೀಸೆಂಟ್ ಒಂದ್ ಬಂದು RNA ಎಡಿಟಿಂಗ್ ಅಂತಿದೆ. ನಿಮ್ಗೆ RNA DNA ಅಂತಂದ್ರೆ ನಾನು ಆಲ್ರೆಡಿ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯಸ್ ಇದೆ ಅಂತಂದ್ರೆ ಇಲ್ಲಿ ಇದು ಸೆಲ್ಲು, ಈ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಅಲ್ಲಿ RNA ಇರ್ಬೋದು ಅಥವಾ DNA ಇರ್ಬೋದು. DNA ಅಂತಂದ್ರೆ ಏನು, ಡಬಲ್ ಸ್ಟ್ಯಾಂಡರ್ಡ್ ರೈಬಾಕ್ಸಿ ನ್ಯೂಕ್ಲಿಕ್ ಆಸಿಡ್. RNA ಅಂತಂದ್ರೆ ಇಟ್ಸ್ ಎ ರೈಬಾಕ್ಸಿ ನ್ಯೂಕ್ಲಿಕ್ ಆಸಿಡ್. ಇದೆರಡು ಏನ್ ಮಾಡುತ್ತೆ, ಇಟ್ಸ್ ಎ ಜೆನೆಟಿಕ್ ಮೆಟೀರಿಯಲ್ ಅಲ್ವಾ, ವಿಚ್ ಈಸ್ ಯೂಸ್ ಟು ನಮ್ದು ಏನಿದೆ, ನಮ್ದು ಇನ್ಹೆರಿಟೆನ್ಸ್ ಅಲ್ಲಿ ಏನಿದೆ, ಹೌ ವಿ ವಿಲ್ ಬಿಹೇವ್, ಹೌ ವಿ ವಿಲ್ ಆಕ್ಟ್, ಎವ್ರಿಥಿಂಗ್ ಡಿಸೈಡ್ ಮಾಡೋದು ನಮ್ದು RNA ಮತ್ತೆ DNA. ಇದ್ರ ಜೊತೆಗೆ ವಿ ಆರ್ ಆಲ್ಸೋ ಸಫರಿಂಗ್ ಬಿಕಾಸ್ ಆಫ್ ದಿಸ್, ವಿ ಆರ್ ಆಲ್ಸೋ ಸಫರಿಂಗ್ ಮೆನಿ ಡಿಸೀಸಸ್. ಈ RNA ಇಂದ ಅಕಸ್ಮಾತ್ ಏನಾದ್ರು ಇವಾಗ ಬೇಸ್ ಫೇರ್ಸ್ ಕಂಪ್ಲೀಟ್ಲಿ ನಾನು ನಿಮ್ಗೆ ಬಯೋಟೆಕ್ನಾಲಜಿಲಿ ಬೇಸ್ ಫೇರ್ ಅಂದ್ರೆ ಏನು, ಅದ್ ಯಾವ ತರ ಪೇರ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ. ಅದ್ರ ಜೊತೆಗೆ ಸೇಮ್ ಅದೇ ಕ್ಲಾಸ್ ನ ನೋಡ್ಕೊಂಡು ಅದ್ರ ಜೊತೆ ಈ ಕರೆಂಟ್ ಅಫೇರ್ಸ್ ನ ಅಡಿಷನ್ ಮಾಡಿ ಸೇಮ್ ಟು ದಟ್ ಕ್ಲಾಸ್. ಓಕೆ? ಏನಪ್ಪಾ ಇದು RNA ಎಡಿಟಿಂಗ್ ಅಂತ ಅಂದ್ರೆ, ರೀಸೆಂಟ್ಲಿ ಯಾಕೆ ನೀವು ಎಕ್ಸಾಮ್ ಅಲ್ಲಿ ನೋಡ್ಕೋಬೇಕಿದು ಅಂದ್ರೆ ಇಟ್ ಇಸ್ ಎ ಫಸ್ಟ್, ಇದು ನೋಡ್ಕೊಳ್ಳಿ, ಇಟ್ ಇಸ್ ಎ ಫಸ್ಟ್ ಕ್ಲಿನಿಕಲ್ ಡೆಮಾನ್ಸ್ಟ್ರೇಷನ್ ಆಫ್ RNA ಎಡಿಟಿಂಗ್ ಇನ್ ಹ್ಯೂಮನ್ಸ್ ವಾಸ್ ಕಂಡಕ್ಟೆಡ್ ಬೈ ವೇವ್ ಲೈಫ್ ಸೈನ್ಸ್. ಇಟ್ ಇಸ್ ಎ US ಬಯೋಟೆಕ್ನಾಲಜಿ ಬೇಸ್ಡ್ ಕಂಪನಿ. ವೇವ್ ಲೈಫ್ ಸೈನ್ಸ್ ಅಂತ ಏನಕ್ಕೆ ಮಾಡಿದ್ರು ಅಂದ್ರೆ ಟು ಮ್ಯೂಟೇಟೆಡ್ DNA ಮ್ಯೂಟೇಟೆಡ್ DNA ಇಂದ ಗೈಡೆಡ್ DNA ಮಾಡಿ ಒಂದು ಫಂಕ್ಷನಲ್ ಪ್ರೋಟೀನ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ RNA ಎಡಿಟ್ ಮಾಡಿದ್ರು. RNA ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೈ RNA ವಿಲ್ ಬಿ ಯೂಸ್ಡ್ ಫಾರ್ ಎ ಪ್ರೊಡಕ್ಷನ್ ಆಫ್ ಪ್ರೋಟೀನ್ಸ್ ಅಲ್ವಾ. ರೈಬೋಸೋಮ್ಸ್ ಏನ್ ಮಾಡುತ್ತೆ, ಟ್ರಾನ್ಸ್ಫರ್ RNA ತಗೊಂಡೋಗಿ ಇಟ್ ವಿಲ್ ಪ್ರೊಡ್ಯೂಸ್ ಪ್ರೋಟೀನ್ಸ್, ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಪ್ರೊಡಕ್ಷನ್ ಆಫ್ ಪ್ರೋಟೀನ್. ಆ ಪ್ರೋಟೀನ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಮ್ಯೂಟೇಷನ್ ಅಂತಂದ್ರೆ ತನ್ನ ಸ್ಟ್ರಕ್ಚರ್ ನ ಚೇಂಜ್ ಮಾಡಿರ್ತಕ್ಕಂಥ RNA ನ ಕ್ಲಿಯರ್ ಮಾಡೋಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ, RNA ಎಡಿಟಿಂಗ್ ಮಾಡ್ತಾ ಇದೀವಿ. ಸಿ ದಿಸ್ ಯಾವ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ, ಇದು ತುಂಬಾ ಇಂಪಾರ್ಟೆಂಟ್ ಅಪ್ಪ.
ADAR ಟೆಕ್ನಿಕ್ ಅಂತ. ಈ ADAR ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ದೇ ಆರ್ ಟ್ರೈಂಗ್ ಟು ಎಡಿಟ್ RNAs ಎಡಿಟ್ ಮಾಡೋದ್ರಿಂದ ಏನಾಗುತ್ತೆ, ಡಿಸಾರ್ಡರ್ಸ್ ಇರ್ತಕ್ಕಂಥದ್ದು ಹೆಲ್ತಿ ಪರ್ಸನ್ಸ್, ಲೈಕ್ ಒಂದು ನಿಮ್ಗೆ DNA ಮ್ಯೂಟೇಟ್ ಆಗ್ಬಿಟ್ಟಿದೆ, ಅದರಿಂದ ನಿಮ್ಗೆ RNA ಮ್ಯೂಟೇಷನ್ ಬರ್ತಿದೆ. RNA ಮ್ಯೂಟೇಷನ್ ಆಗಿರೋದ್ರಿಂದ ಪ್ರಾಪರ್ ಆಗಿ ಪ್ರೋಟೀನ್ ಸಿಂಥಸಿಸ್ ಆಗಲ್ಲ. ಪ್ರಾಪರ್ ಪ್ರೋಟೀನ್ ಸಿಂಥಸಿಸ್ ಆಗಲ್ಲ ಅಂತಂದ್ರೆ ದ ಪರ್ಸನ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ಡಿಸೀಸ್ ವಿಚ್ ಇಸ್ ಜೆನೆಟಿಕ್ ಡಿಸಾರ್ಡರ್ಸ್ ಹಂಗೆ ಕ್ರಿಯೇಟ್ ಆಗಿರುತ್ತೆ. ಸೊ ನಾವು ಅವಾಗ ಏನ್ ಮಾಡ್ತೀವಿ, ಈ ಮ್ಯೂಟೇಟೆಡ್ DNA RNA ಕನ್ವರ್ಟ್ ಆಗುವಾಗ ನಾವೇನ್ ಮಾಡ್ತೀವಿ, ವಿ ವಿಲ್ ಗೈಡ್ ವಿತ್ good RNA. So because of this good RNA, the mutation will be corrected proper by using this technology. ತುಂಬಾ ಇಂಪಾರ್ಟೆಂಟ್ ಏನಿದು ADAR ಟೆಕ್ನಾಲಜಿ. ಅದಾದ್ಮೇಲೆ ನಮ್ಗೆ ಪ್ರಾಪರ್ ಫಂಕ್ಷನಲ್ ಪ್ರೋಟೀನ್ಸ್ ಬರುತ್ತೆ. ಪ್ರಾಪರ್ ಫಂಕ್ಷನಲ್ ಪ್ರೋಟೀನ್ ಬಂತಂತಂದ್ರೆ ಹೆಲ್ತಿ ಹ್ಯೂಮನ್ ಬೀಯಿಂಗ್ ವಿಲ್ ಬಿ ದೇರ್. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ಎರಡೇ. ವಾಟ್ ಈಸ್ ADR ಟೆಕ್ನಾಲಜಿ, ಏನಕ್ಕೆ ಯೂಸ್ ಮಾಡ್ತಾರೆ? ADR ಟೆಕ್ನಾಲಜಿ ಇಸ್ ಯೂಸ್ಡ್ ಫಾರ್ RNA editing. Next, this is about RNA editing. Okay. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಹ್ಯೂಮನ್ ಜೀನೋಮ್ ಎಡಿಟಿಂಗ್ ಅಂತಿದೆ. ಸೆಕೆಂಡ್ ಕಾನ್ಸೆಪ್ಟ್ ಇದು ಕೂಡ ನಾನು ಆಲ್ರೆಡಿ ನನ್ನ ಫಸ್ಟ್ ಕ್ಲಾಸ್ ಮತ್ತೆ ಸೆಕೆಂಡ್ ಕ್ಲಾಸ್ ತಗೊಂಡ್ಮೇಲೆ ನೀವು ಈ ಕ್ಲಾಸ್ ನ ಇನಿಷಿಯಲಿ ನಾನು ಒಂದು 30-40 ಸ್ಲೈಡ್ಸ್ ಇದೆ, ಆ ಸ್ಲೈಡ್ಸ್ ನ ನೀವು ಓದಿದ್ರೆ ಎರಡು ರಿಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಬೇಸಿಕ್ ಸೈನ್ಸ್ ಮತ್ತೆ ಬೇಸಿಕ್ ಬಯೋಟೆಕ್ನಾಲಜಿಯಿಂದ ಯಾವುದೇ ಕ್ವಶನ್ಸ್ ಬಂದ್ರೂ ಮಾಡ್ಬೋದು. ಓಕೆ, ಹ್ಯೂಮನ್ ಜೀನೋಮ್ ಎಡಿಟಿಂಗ್ ಅಂತಂದ್ರೆ ಏನು? ಇಟ್ ಈಸ್ ಆಲ್ಸೋ ಸೌತ್ ಆಫ್ರಿಕಾ. ಯಾಕೆ ಇಂಪಾರ್ಟೆಂಟ್ ಇದು? ಫಸ್ಟ್ ಆಫ್ ಆಲ್ ಎರಡು ನೀವೇನಾದ್ರೂ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಮಾಡ್ಬೇಕಂತಂದ್ರೆ ಯಾವ್ದನ್ನ ಹೇಗೆ ಇಂಪಾರ್ಟೆಂಟ್ ಅಂತ ಸೆಲೆಕ್ಟ್ ಮಾಡ್ತೀರಾ? ತುಂಬಾ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ. ಫಸ್ಟ್ ಸೆಲೆಕ್ಟ್ ಮಾಡ್ಬೇಕಾದಾಗ ವೈ ಇಟ್ ಈಸ್ ಇಂಪಾರ್ಟೆಂಟ್, ಫಸ್ಟ್ ಆಗಿದ್ಯಾ, ಅಥವಾ ಅದರಿಂದ ತುಂಬಾ ಏನಾದ್ರೂ ಮೇಜರ್ ಚೇಂಜಸ್ ಆಗತ್ತಾ, ಅಥವಾ ಲೈಫ್ ಚೇಂಜಿಂಗ್ ಡಿಸಿಷನ್ಸ್ ಅದರಿಂದ ಆಗತ್ತಾ, ಆ ತರ ಏನಾದ್ರೂ ಕಂಪ್ಲೀಟ್ಲಿ ಮತ್ತೆ ಒಂದು ಹ್ಯೂಮನ್ ಬೀಯಿಂಗ್ ವಾಟ್ ಎವರ್ ವಿ ಆರ್ ದೇರ್ ಕಂಪ್ಲೀಟ್ಲಿ ಇಸ್ ಇಟ್ ಪಾಸಿಬಲ್ ಟು ಚೇಂಜ್ ಅವರ್ ನೋಷನ್, ಆ ತರ ಏನಾದ್ರೂ ಸ್ಪೆಸಿಫಿಕ್ ಇದ್ರೆ, ಅಥವಾ ಫಸ್ಟ್ ಇದೆಯಾ, ಆ ತರದಿದ್ರೆ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಹ್ಯೂಮನ್ ಜೀನೋಮ್ ಎಡಿಟಿಂಗ್ ಅನ್ನೋದು ಸೌತ್ ಆಫ್ರಿಕಾದಲ್ಲಿ ಫಸ್ಟ್ ಕಂಟ್ರಿ. ಇದು ಹೆರಿಟಬಲ್ ಹ್ಯೂಮನ್ ಜೀನೋಮ್ ಎಡಿಟಿಂಗ್ ಮಾಡಕ್ಕೆ ಅಲೋ ಮಾಡಿದ್ರು. ಇದಿಷ್ಟೇ ನೆನ್ಪಿಟ್ಕೊಳ್ಳಿ. ಹ್ಯೂಮನ್ ಜೀನೋಮ್ ಎಡಿಟಿಂಗ್ ಎಲ್ಲಾಗ್ತಿದೆ ಫಸ್ಟ್ ಟೈಮ್ ಅಂತಂದ್ರೆ ಸೌತ್ ಆಫ್ರಿಕಾದಲ್ಲಿ. ಇಲ್ಲಿ ಸೊಮ್ಯಾಟಿಕ್ ಸೆಲ್ ಅಂತಂದ್ರೆ ಗೊತ್ತಲ್ಲ, ಇನಿಷಿಯಲಿ ವೆನ್ ಹ್ಯೂಮನ್ ಬೀಯಿಂಗ್ ತನ್ನ ಹೂಂಬಲ್ ಇರ್ತಕ್ಕಂಥ ಇನಿಷಿಯಲಿ ಸೆಲ್ಸ್ ಯಾವ್ದು ಬರುತ್ತಲ್ಲ, ಝೈಗೋಟ್ ಮತ್ತೆ ಓವನ್ ಫಾರ್ಮೇಶನ್ ಆದಾಗ ಇನಿಷಿಯಲ್ ಸ್ಟೆಪ್ ಅಲ್ಲಿ ಫಾರ್ಮೇಶನ್ ಆಗೋ ಸೆಲ್ಸ್ ನ ನಾವೇನ್ ಮಾಡ್ತೀವಿ, ಏನಂತೀವಿ, ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಅಂದ್ರೆ ಮಗು ಭ್ರೂಣದಲ್ಲಿ ಇರ್ಬೇಕಾದಾಗ್ಲೇ ಅದನ್ನ ಎಡಿಟ್ ಮಾಡ್ತೀವಿ, ಕಂಪ್ಲೀಟ್ಲಿ ಭ್ರೂಣನ ಎಡಿಟ್ ಮಾಡೋದು. ಆ ಸೆಲ್ಸ್ ನ, ಭ್ರೂಣ ಸೆಲ್ಸ್ ನ ನಾವು ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ತಾಯಿಯಿಂದ ಮಗುಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದ್ದಾಗ, ಆ ತರ ಡಿಸೀಸಸ್ ಇದ್ರೆ ನಾವೇನ್ ಮಾಡ್ತಿದೀವಿ, ಝೊಮ್ಯಾಟಿಕ್ ಸೆಲ್ ಎಡಿಟಿಂಗ್ ಅಂತ ಮಾಡ್ತೀವಿ. ಇದು ಕೆಲವ್ರಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಜರ್ಮಿಲೈನ್ ಸೆಲ್ಸ್, ಸ್ಪರ್ಮ್ಸ್, ಎಗ್ಸ್, ಎಂಬ್ರಿಯೋಸ್, ಇಲ್ಲಿ ಎಡಿಟ್ ಮಾಡೋದನ್ನ ನಾವು ಹ್ಯೂಮನ್ ಜೀನೋಮ್ ಎಡಿಟಿಂಗ್ ಅಂತ ಕರಿತಿದೀವಿ. ಫಸ್ಟ್ ಶುರು ಮಾಡಿದವ್ರು ಯಾರು ಅಂದ್ರೆ, ಫಸ್ಟ್ ಸ್ಟಾರ್ಟ್ ಮಾಡಿದ ಕಂಟ್ರಿ ಬಂದು ಸೌತ್ ಆಫ್ರಿಕಾ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಇಟ್ ಕ್ಯಾನ್ ಬಿ ಯಾವ ಟೂಲ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ನಿಮ್ಗೆ ಇದೆಲ್ಲ ಯಾಕೆ ಇಂಪಾರ್ಟೆಂಟ್, ಜಸ್ಟ್ ಯು ಸಿ ದಿಸ್ ಕೀವರ್ಡ್ಸ್. ಜಿಂಕ್ ಫಿಂಗರ್ ನ್ಯೂಕ್ಲಿಯಸ್, ಇಟ್ ಇಸ್ ಅನ್ ಎನ್ಸೈಮ್ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎನ್ಸೈಮ್ಸ್ ಆರ್ ಕೆಟಲಿಸ್ಟ್ ಫಾರ್ ಎನಿ ಟೈಪ್ ಆಫ್ ರಿಯಾಕ್ಷನ್ಸ್. ಅಂದ್ರೆ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗುವಾಗ ನಮ್ದು ಬಯೋಮಾಲಿಕ್ಯೂಲ್ಸ್ ಎನ್ಸೈಮ್ಸ್ ಯೂಸ್ ಮಾಡ್ತಾರೆ. ಜಿಂಕ್ ಫಿಂಗರ್ ನ್ಯೂಕ್ಲಿಯಸ್ ಅನ್ನೋದು ಕೂಡ ಒಂದು ಎನ್ಸೈಮ್. ಅದನ್ನ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಕ್ರಿಪ್ಷನ್ ಆಕ್ಟಿವೇಟರ್ ಲೈಕ್ TLENS ಮತ್ತೆ ಕ್ರಿಪ್ಸ್ ಟೆಕ್ನಾಲಜಿ ಆಲ್ರೆಡಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ಕ್ರಿಪ್ಸ್ CAS ಅಂತ ಹೇಳ್ಬಿಟ್ಟು, ಜಸ್ಟ್ ಯು ಹ್ಯಾವ್ ಟು ನೋ ದಿಸ್ keyword about it is used for genome editing technology. That's it, gene editing technology ಅಷ್ಟೇ. ನೆಕ್ಸ್ಟ್ ಬಂದು ಇದು ಹ್ಯೂಮನ್ ಜೀನೋಮ್ ಎಡಿಟಿಂಗ್ ಟೆಕ್ನಾಲಜಿ ಆಯ್ತು. ನೆಕ್ಸ್ಟ್ ಇದೆ, ಇದರಲ್ಲಿ ಯಾವ್ಯಾವ ತರ ಬರ್ತಿದಾವೆ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ಈ ಅದೇ ಕೀವರ್ಡ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕ್ರಿಸ್ಪರ್ ಅಂತ ಹೇಳ್ಬಿಟ್ಟು, ಕ್ರಿಸ್ಪರ್ದ ಎಕ್ಸ್ಪ್ಲಾನ್ಷನ್ ಏಡಿ ಅಂತಂದ್ರೆ ಕ್ಲಸ್ಟರ್ ರೆಗ್ಯುಲೇಟರಿ ಇಂಟ್ರಾಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟರ್ಸ್ ಅಂತ ಕರೀತಾರೆ. ಅಕಸ್ಮಾತ್ ನಿಮ್ಗೆ ಎಕ್ಸ್ಪ್ಯಾನ್ಷನ್ ಕೇಳ್ಬೋದು ಇದಕ್ಕೆ ಹೋಗಿ. ಇದನ್ನೇನಕ್ಕೆ ಯೂಸ್ ಮಾಡ್ತೀವಿ, ದಿಸ್ ಈಸ್ ಆಲ್ಸೋ ಜೀನೋಮ್ ಎಡಿಟಿಂಗ್ ಟೆಕ್ನಾಲಜಿ. ಅದರ್ ಟೆಕ್ನಿಕ್ ಬಂದು ಅದೇ ನಾನು ಅವಾಗ್ಲೂ ಹೇಳ್ದಂಗೆ ಜಿಂಕ್ ಫಿಂಗರ್ ನ್ಯೂಕ್ಲಿಯಸ್ ಎನ್ಸೈಮ್ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಟೆಕ್ನಿಕ್, ಟ್ರಾನ್ಸ್ಕ್ರಿಪ್ಷನ್ ಆಕ್ಟಿವೇಟರ್ ಎಫೆಕ್ಟರ್ ನ್ಯೂಕ್ಲಿಯಸ್ ಟೆಕ್ನಿಕ್ಸ್. ದಿಸ್ ಆರ್ ಆಲ್ ಟೆಕ್ನಿಕ್ಸ್ ಯೂಸ್ ಫಾರ್ ಜೀನೋಮ್ ಎಡಿಟಿಂಗ್. ಕ್ಯಾಟಗರೀಸ್ ಬಂದು SDN1 ಇದೆ, SDN2 ಇದೆ. ಇದರಲ್ಲಿ SDN1 SDN2 ಅಲ್ಲಿ ಫಾರಿನ್ ಜೆನೆಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಲ್ಲ. SDN3 ಅಲ್ಲಿ ಫಾರಿನ್ ಜೆನೆಟಿಕ್ ಮೆಟೀರಿಯಲ್ ನ ಯೂಸ್ ಮಾಡ್ತೀವಿ. ಜೀನೋಮ್ ಎಡಿಟಿಂಗ್ ಅಲ್ಲಿ ಡಿಫರೆನ್ಸ್ ಆಫ್ ಜೀನೋಮ್ ಅಲ್ಲಿ ಜೀನೋಮ್ ಎಡಿಟಿಂಗ್ ಒಂದು ಮಾಡಿಫೈಡ್ ನಾರ್ಮಲ್ DNA ಮಾಡಿಫಿಕೇಶನ್ ಆರ್ RNA ಮಾಡಿಫಿಕೇಶನ್ ಏನಿರುತ್ತೆ ಅದನ್ನ ಮಾತ್ರ ಮಾಡಿಫಿಕೇಶನ್ ಮಾಡೋದು.
ಜೆನೆಟಿಕ್ ಮಾಡಿಫಿಕೇಶನ್ ಅಂತ ಅಂದ್ರೆ GMO, ಜೆನೆಟಿಕ್ ಮಾಡಿಫಿಕೇಶನ್ ಅಂತಂದ್ರೆ ಹೊಸ ಫಾರಿನ್ ಜೀನ್ಸ್ ನ ಇಂಟ್ರೊಡ್ಯೂಸ್ ಮಾಡೋದು. ಇಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಈ DNA ಇಂದ RNAಗೆ ಜಸ್ಟ್ ನಾವು ಇಲ್ಲಿ ಈ DNA ಇಂದ RNAಗೆ ಅದನ್ನೇ ನಾವು ಚೇಂಜ್ ಮಾಡಿದ್ರೆ ವಿತೌಟ್ ಇಂಟ್ರೊಡ್ಯೂಸಿಂಗ್ ಎನಿ ಫಾರಿನ್ ಮೆಟೀರಿಯಲ್, ದಟ್ ಈಸ್ ಕಾಲ್ಡ್ ಜೀನ್ ಎಡಿಟಿಂಗ್. ಇಫ್ ಯು ಇಂಟ್ರೊಡ್ಯೂಸ್ ಎನಿ ಫಾರಿನ್ ಮೆಟೀರಿಯಲ್, ದಟ್ ಈಸ್ ಕಾಲ್ಡ್ ಜೀನ್ ಮಾಡಿಫಿಕೇಶನ್. ಓಕೆ, ಈ ಡೆವಲಪ್ಮೆಂಟ್ ಇಂದ ದಿಸ್ ಇಸ್ ಆಲ್ಸೋ ರಿಪೀಟೆಡ್ ಕಂಟೆಂಟ್. ನಾನು ಆಲ್ರೆಡಿ ನನ್ನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟಿಲ್ ನಿಮ್ಗೆ ಪ್ರಿಲಿಮ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪಾಯಿಂಟ್ಸ್ ಪ್ರಾಸ್ಪೆಕ್ಟಿವ್ ಮಾತ್ರ ಹೇಳ್ತಾ ಇದ್ದೀನಿ. ಈ ಜೀನ್ ಎಡಿಟಿಂಗ್ ಅಲ್ಲಿ ನಾವು ಯಾವ್ಯಾವ್ದೆಲ್ಲ ಡೆವಲಪ್ ಮಾಡಿದೀವಿ ನಮ್ಮ ಇಂಡಿಯಾದಲ್ಲಿ ಅಂದ್ರೆ BT ಕಾಟನ್ ಆಗಿದೆ, BT ಬ್ರಿಂಜಾಲ್ ಇನ್ನೂ ಆಗಿಲ್ಲ. ದಿಸ್ ಇಸ್ ವಾಟ್ ಈಸ್ BT ಕಾಟನ್. ದಿಸ್ ಇಸ್ ಟ್ರಾನ್ಸ್ಜೆನಿಕ್ ಕ್ರಾಪ್ ಯೂಸಿಂಗ್ ಬ್ಯಾಸಿಲಸ್ ಥ್ರಿಯೋಜೆನಿಸಿಸ್ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನಾನು ಆಲ್ರೆಡಿ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ ಟು ರಿವಿಷನ್ ಪರ್ಪಸ್ ಅಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಎಫೆಕ್ಟಿವ್ ಎಗನೆಸ್ಟ್ ಬಾಲ್ವಮ್ ಪೆಸ್ಟ್, ಎಫಿಕಸಿ ಎಗನೆಸ್ಟ್ ಪಿಂಕ್ ಬಾಲ್ವಮ್ಗೆ. ಬಟ್ ಇದೇನಾಗ್ತಿದೆ, ಪಿಂಕ್ ಬಾಲ್ವಮ್ ಇದಕ್ಕೆ ಅಫೆಕ್ಟ್ ಮಾಡ್ತಾ ಇದೆ. ಪಿಂಕ್ ಬಾಲ್ವಮ್ ಸ್ಟಿಲ್ ಅಫೆಕ್ಟಿಂಗ್ ಫಾರ್ ವಾಟ್ ಅಂತ ಏನಾದ್ರು ಕೇಳಿದಾಗ BT ಕಾಟನ್, ಬೆಲ್ಗಾರ್ಡ್ 1 ಮತ್ತೆ ಬೆಲ್ಗಾರ್ಡ್ 2 ಟೆಕ್ನಾಲಜೀಸ್ ನ ಯೂಸ್ ಮಾಡಿದ್ದಾರೆ ಇದನ್ನ ಮಾಡಕ್ಕೆ. ನೆಕ್ಸ್ಟ್ BT ಬ್ರಿಂಜಾಲ್. BT ಬ್ರಿಂಜಾಲ್ 2012 ಅಲ್ಲಿ ಮಾಡಿದ್ರು, ಮತ್ತೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇಂದ ಕಂಟಿನ್ಯೂ ಮಾಡಿಲ್ಲ. GM ಮಸ್ಟರ್ಡ್ ಡೆಲ್ಲಿ ಯೂನಿವರ್ಸಿಟಿ ಡೆವಲಪ್ ಮಾಡಿದೆ. ಬ್ಯಾಸಿಲಸ್ ಅಮೆಲೋಫಿರಾಸಿಸ್ ಅನ್ನೋ ಒಂದು ಜೀನ್ಸ್ ನ ನಾವು ಕನ್ವರ್ಟ್ ಮಾಡಿದೀವಿ. ವರುಣ, ಇದು ಇಂಪಾರ್ಟೆಂಟ್ ಅಪ್ಪ, ಇದು ನೆನ್ಪಿಟ್ಕೊಳ್ಳಿ. ಯಾವ್ದಿದು? ವರುಣ ಮತ್ತೆ ಅರ್ಲಿ ಹೀರಾ 2. ಅರ್ಲಿ ಇರಾ 2 ಮೇ ಬಿ ನೀವು ಆಪ್ಷನ್ ಅಲ್ಲಿ ವಾಟ್ ಈಸ್ ವರುಣ ಅರ್ಲಿ ಇರಾ 2 ಅಂತ ಕೇಳಿದ್ರೆ ಮೇ ಬಿ ಕೇಳಿದ್ರು ಅನ್ಸುತ್ತೆ. ಲಾಸ್ಟ್ ರೀಸೆಂಟ್ ಕ್ವಶನ್ ಪೇಪರ್ ಅಲ್ಲಿ ಇತ್ತು ಇದು. ವಾಟ್ ಈಸ್ ವರುಣ, ವಾಟ್ ಈಸ್ ಅರ್ಲಿ ಹೀರಾ ಇದು ಎರಡೂನು ಯಾವುದು? ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಅದು. ನೆಕ್ಸ್ಟ್ ಎನ್ಸೈಮ್ ರಿಲೇಟೆಡ್ ಥೆರಪಿ. ಇದು ಅಡಿಸೈಮಾ, FDA. ಅಡಿಸೈಮಾ ಅನ್ನೋದು ಕಂಜೆಂಟಲ್ ಥ್ರೋಂಬೋಬಯೋಟಿಕ್ ಥ್ರೋಂಬೋಸೈಟೋಪೆನಿಕ್ ಪ್ಯೂರಾ ಅಂತ ಹೇಳ್ಬಿಟ್ಟು ಇದನ್ನ ರೀಸೆಂಟ್ ಆಗಿ ಎನ್ಸೈಮ್ ರೀಪ್ಲೇಸ್ಮೆಂಟ್ ಥೆರಪಿಯಲ್ಲಿ ಇದಿಷ್ಟು ನಮ್ಗೆ ಪ್ಲಾಂಟ್ ಗಾಯ್ತು. ದಿಸ್ ಈಸ್ ಫಾರ್ ಅನಿಮಲ್ ಸ್ಪೆಸಿಫಿಕಲಿ ಹ್ಯೂಮನ್. ದಿಸ್ ಈಸ್ ಫಾರ್ ಹ್ಯೂಮನ್. ಓಕೆ, ಎನ್ಸೈಮ್ ರೀಪ್ಲೇಸ್ಮೆಂಟ್ ಥೆರಪಿ ಹ್ಯೂಮನ್ ಯೂಸ್ ಮಾಡ್ತಾರೆ. ದಟ್ ಟು ಅಡಿಸೈಮಾನ್ ಅಂತ ಹೇಳ್ಬಿಟ್ಟು FDA ಅಪ್ರೂವ್ ಮಾಡಿದೆ. ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಬಗ್ಗೆ ನಾನು ಆಲ್ರೆಡಿ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇನ್ ಮಾಡುತ್ತೆ ಅಂತಂದ್ರೆ ದಿಸ್ ಈಸ್ ಆಲ್ಸೋ ಪ್ಲಾಂಟ್ಸ್ ಮತ್ತೆ ಅನಿಮಲ್ ಎರಡಕ್ಕೂ ಯೂಸ್ ಮಾಡ್ತಾರೆ. ಯೂಶಲಿ ಮೆಡಿಸಿನ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಲಾಸ್ಟ್ ಕ್ಲಾಸಲ್ಲಿ ನನ್ಗೆ ಹೇಳಕ್ಕಾಗ್ಲಿಲ್ಲ ಈ ಕಾನ್ಸೆಪ್ಟ್ ನ. ಮೈಟೋಕಾಂಡ್ರಿಯಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ಬಿಟ್ಟು 3PAB ಅಂತ ಇದ್ದಾರೆ. ಇಟ್ ವಾಸ್ ವೆರಿ ವೆರಿ ಲಾಸ್ಟ್ ಇಯರ್ ಕಂಪ್ಲೀಟ್ಲಿ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಸುಮಾರು ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ. ದೇರ್ ಇಸ್ ಹೈ ಚಾನ್ಸ್ ಆಫ್ ದಿಸ್ ಕ್ವಶನ್ ಬರೋಂತ ಚಾನ್ಸ್ ತುಂಬಾ ಜಾಸ್ತಿ ಇದೆ ಇದಕ್ಕೆ. ಸೊ ವಾಟ್ ಈಸ್ ದಿಸ್ ಮೈಟೋಕಾಂಡ್ರಿಯಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಅಂದ್ರೆ ನಾನು ನಿಮ್ಗೆ ಮೈಟೋಕಾಂಡ್ರಿಯಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೆಲ್ ಅಲ್ಲಿ ಒಂದು ಮೈಟೋಕಾಂಡ್ರಿಯಾ ಅಂತ ಮಾಮೂಲಿ ಮೈಟೋಕಾಂಡ್ರಿಯಾ ಇರುತ್ತೆ. ಇಟ್ ಇಸ್ ಎ ಎನರ್ಜಿ ಹೌಸ್ ಆಫ್ ದ ಸೆಲ್. ನಾವು ಊಟ ಮಾಡಿದ್ದೆಲ್ಲ ನಮ್ಗೆ ಡೈಜೆಸ್ಟ್ ಆದ್ಮೇಲೆ ನಾವು ಹೇಗೆ ಗ್ಲೂಕೋಸ್ ಇಂದ ಪೈರವೇಟ್ ಆಗಿ ಕನ್ವರ್ಟ್ ಆಗುತ್ತೆ, ಪೈರವೇಟ್ ಆದ್ಮೇಲೆ ಅಸಿಟೈಲ್ ಕೋಯೆ ಕನ್ವರ್ಟ್ ಆಗುತ್ತೆ ಲೈಕ್ ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ. ಜೊತೆಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ NADPH ಪ್ಲಸ್ ATP ಅಂದ್ರೆ ಅಡಿನೈನ್ ಟ್ರೈ ಫಾಸ್ಫೇಟ್, ಅದು ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಥ್ರೂ ನಿಮ್ದು ಆಸ್ಮೋಸಿಸ್ ಮುಖಾಂತರ ಮೈಟೋಕಾಂಡ್ರಿಯಾ ಟ್ರಾನ್ಸ್ಫರ್ ಮಾಡುತ್ತೆ, ಲೈಕ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ ನಮ್ಮ ಬಾಡಿಯಲ್ಲಿ ಏನಾದ್ರೂ ಮೈಟೋಕಾಂಡ್ರಿಯಲ್ ಡಿಸೀಸಸ್ ಇದ್ರೆ, ಸೊ ದಟ್ ಈಸ್ ಲೈಕ್ ದಟ್ ವಿಲ್ ಬಿ ಲೈಕ್ ಇಟ್ ವಿಲ್ ಬಿ ವೆರಿ ನಮ್ಗೆ ಎನರ್ಜಿನೇ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ನಮ್ಮ ದೇಹದಲ್ಲಿ. ಆ ತರ ಇದ್ದಾಗ ಏನಾಗುತ್ತೆ, ಆ ಡಿಸೀಸ್ ನ ಒಂದ್ ವೇಳೆ ಮದರ್ಗೆ ಆ ತರ ಪ್ರಾಬ್ಲಮ್ ಇದ್ದಾಗ ಮೈಟೋಕಾಂಡ್ರಿಯಲ್ ಡಿಸೀಸ್ ಬರುತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ವಿ ಕ್ಯಾನ್ ಎಡಿಟ್ ದಟ್ ಪ್ರೋಸೆಸ್. ಇನಿಷಿಯಲಿ ಬೇಬಿ ಆಗಕ್ ಮುಂಚೆನೆ ನಾವೇನ್ ಮಾಡ್ಬೋದು, ಈ ಮೈಟೋಕಾಂಡ್ರಿಯಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಮಾಡ್ಬೋದು. ಅಂದ್ರೆ ಮೈಟೋಕಾಂಡ್ರಿಯಾ ಯೂಶಲಿ ತಾಯಿಯಿಂದ ಮಗುಗೆ ಪಾಸ್ ಆಗ್ಬೇಕಲ್ವಾ. ಬಟ್ ಏನ್ ಮಾಡ್ತಿದ್ದಾರೆ ಇದರಲ್ಲಿ, ಡೈರೆಕ್ಟ್ ತಾಯಿಯಿಂದ ಮಗುಗೆ ಪಾಸ್ ಮಾಡಕ್ ಕೊಡದೆ ದೇರ್ ವಿಲ್ ಬಿ 3 ಪೇರೆಂಟ್, ಅಂದ್ರೆ ಒಬ್ರು ಡೋನರ್ ಇರ್ತಾರೆ. ಮೈಟೋಕಾಂಡ್ರಿಯಾನ ಎಲ್ರು ನಾವೀಗ ಕಿಡ್ನಿ ಡೊನೇಟ್ ಮಾಡ್ತೀವಿ, ಹಾರ್ಟ್ ಡೊನೇಟ್ ಮಾಡ್ತೀವಿ, ಅದೇ ತರ ಮೈಟೋಕಾಂಡ್ರಿಯಾ ಡೊನೇಟ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಬಿಟ್ಟು IVF ಪ್ರೋಸೆಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ವಿಟ್ರೋ ಫರ್ಟಿಲೈಸೇಷನ್ ಪ್ರೋಸೆಸ್ ಅಂತ ಕರೀತಾರೆ ಅದನ್ನ. ಅದ್ರಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಮಾಡುವಾಗ ಬಿಫೋರ್ ಅಥವಾ ಆಫ್ಟರ್ IVF ಪ್ರೋಸೆಸ್ ಮಾಡುವಾಗ ಈ ಮೈಟೋಕಾಂಡ್ರಿಯಾ ಇನ್ನೊಬ್ರ ಜೊತೆ ಡೊನೇಷನ್ ತಗೊಂಡು ಬೈ ಯೂಸಿಂಗ್ 3 ಪೇರೆಂಟ್
ಹೊಸದೇನು ಎಂಬ್ರಿಯೋ ಫಾರ್ಮೇಶನ್ ಆಗುತ್ತಲ್ಲ ಅದರಲ್ಲಿ ಮೈಟೋಕಾಂಡ್ರಿಯಾ ಡಿಸೀಸಸ್ ಇರಲ್ಲ, ಅಂದ್ರೆ ದಟ್ ಹೆಲ್ತಿ ಮೈಟೋಕಾಂಡ್ರಿಯಾ ಇರುತ್ತೆ. ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ, ಇಲ್ಲಿ ಹೇಗ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ನ್ಯೂಕ್ಲಿಯಸ್ ಅಲ್ಲಿ ಮದರ್ ಎಗ್ ಇಂದ ನ್ಯೂಕ್ಲಿಯಸ್ ನ ರಿಮೂವ್ ಮಾಡ್ತಾರೆ. ಆ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂಥ ಮೈಟೋಕಾಂಡ್ರಿಯಾನ ಡೋನರ್, ಇನ್ನೊಬ್ರು ತಾಯಿ, ದಿಸ್ ಇಸ್ ಮದರ್, this is donor, and this is sperms will be coming from the father. Okay, sperms will be coming from fathers only. See, mother ಅಲ್ಲಿ ಇರ್ತಕ್ಕಂಥ ಮೈಟೋಕಾಂಡ್ರಿಯಾ ಸೆಲ್ ಅಲ್ಲಿ ಡೋನರ್ ಮೈಟೋಕಾಂಡ್ರಿಯಾ ಸೆಲ್ ನ ನ್ಯೂಕ್ಲಿಯಸ್ ಗೆ ರೀಪ್ಲೇಸ್ ಮಾಡಿ, see this patient's egg cell, mother cell, faulty mitochondria, this will be replaced by using third donor mitochondria. Then there will be a nuclear DNA will form, donor cell with a nuclear, that will be combined with reconstructed L, fertilized with a sperm. Means ಯಾವ್ದು father sperm ಇರುತ್ತೋ ಅದ್ರಲ್ಲಿ ಕಂಬೈನ್ ಮಾಡಿ IVF ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ 3 parent baby. ಅಥವಾ ಇದನ್ನೇನಂತ ಕರಿಬಹುದು ನೀವು, ಇದನ್ನ ಮೈಟೋಕಾಂಡ್ರಿಯಲ್ ರೀಪ್ಲೇಸ್ಮೆಂಟ್ ಥೆರಪಿ. ಇಷ್ಟ ಅರ್ಥ ಆದ್ರೆ ಸಾಕು. ಓಕೆ, ದಿಸ್ ಈಸ್ ವಾಟ್ ಎಂಬ್ರಿಯೋಗೆ ಇಂಪ್ಲಾಂಟ್ ಮಾಡಿ, then the whatever the fertilized egg will be fathers only, but the donor will be third lady, some other woman, donor will be some other person. ಇದನ್ನಷ್ಟೇ ನೀವು ನೆನ್ಪಿಟ್ಕೋಬೇಕು. ದಿಸ್ ಈಸ್ ವಾಟ್ ಇಲ್ಲಿ ತನಕ ನಾವೇನು ಡಿಸ್ಕಸ್ ಮಾಡಿದ್ವಿ, ಜೀನೋಮ್ ಎಡಿಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜೀನೋಮ್ ಎಡಿಟಿಂಗ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಂಡಿಯಾದಲ್ಲಿ ಜೀನೋಮ್ ಎಡಿಟಿಂಗ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ಲಾಂಟ್ ಟೆಕ್ನಾಲಜಿ ಯಾವ್ದು, BT ಬ್ರಿಂಜಾಲ್, BT ಕಾಟನ್, ಮಸ್ಟರ್ಡ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಆಲ್ಸೋ ಸಮ್ ಅದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲೈಕ್ ಮೈಟೋಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಇವಾಗ ಬಯೋ 3 ಪಾಲಿಸಿ ಅಂತ ಹೇಳ್ಬಿಟ್ಟು, ಇದು ವೆರಿ ವೆರಿ ಇಂಪಾರ್ಟೆಂಟ್. ರೀಸೆಂಟ್ಲಿ ಇದೇನ್ ಮಾಡ್ತಿದೆ ಅಂತ ಅಂದ್ರೆ, ಯೂನಿಯನ್ ಅಪ್ರೂವ್ ಮಾಡಿರೋದು ಬಯೋಟೆಕ್ನಾಲಜಿ ಫಾರ್ ಎಕಾನಮಿ, ಎನ್ವಿರಾನ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಪಾಲಿಸಿ ಅಂತ ಹೇಳಿ. ಇದನ್ನ ನೀವು ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಓದ್ತೀರಾ, ಬಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು, ಅದಕ್ಕೆ ನಾನು ಇದನ್ನ ಹಾಕಿದ್ದೀನಿ ಜಸ್ಟ್ ಫಾರ್ ರಿವಿಷನ್. ಬಯೋ 3 ಪಾಲಿಸಿ ರೀಸೆಂಟ್ ಆಗಿ ಇದನ್ನ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ನಮ್ಗೆ ಆಲ್ರೆಡಿ ಬಯೋ ಎಕಾನಮಿ ಹ್ಯಾಸ್ ಗ್ರೋನ್ $10 million ಇಂದ ನಮ್ಗೆ $130 million ಬಂದಿದ್ರು, ಆಂಬಿಷನ್ ಬಂದು $300 billion ಎಸ್ಟಾಬ್ಲಿಷ್ ಮಾಡೋದಿದೆ ಬೈ 2030. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಬಯೋ 3 ಪಾಲಿಸಿನ ಅಪ್ರೂವ್ ಮಾಡಿದ್, ಜಸ್ಟ್ ಅಪ್ರೂವ್ ಮಾಡಿರೋದಷ್ಟೇ. ಬಯೋ 3 ಪಾಲಿಸಿ ಫಾರ್ ವಾಟ್, you have to remember only this technical term, biotechnology for economy, environment and employment. This first ಏನಕ್ಕೆ ಇದನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಮೇನ್ ಆಗಿ ಟು ಅಚೀವ್ ಡಿಕಾರ್ಬನೈಸೇಷನ್ ಥ್ರೂ ಮೈಕ್ರೋಬಿಯಲ್ ಕನ್ವರ್ಷನ್ ಆಫ್ ಕ್ಯಾಪ್ಚರ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಇಂಡಸ್ಟ್ರಿಯಲ್ ರಿಲೆವೆಂಟ್ ಕಾಂಪೌಂಡ್ಸ್. ಇದು ನಿಮ್ಗೆ ಬಯೋ ಫರ್ಟಿಲೈಸೇಷನ್ ಮಾಡುವಾಗ ಕೂಡ, ಒಂದ್ ವೇಳೆ ಎನ್ವಿರಾನ್ಮೆಂಟಲ್ ಕರೆಂಟ್ ಅಫೇರ್ಸ್ ಓದುವಾಗ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಜಸ್ಟ್ ಥಿಂಕ್ ಬಯೋ 3 ಪಾಲಿಸಿ, ಇದರಲ್ಲಿ ನಿಮ್ಗೆ ಏನ್ ಬಯೋ ಫರ್ಟಿಲೈಸೇಷನ್ ಇದೆ, ಬಯೋಟೆಕ್ನಾಲಜಿ ದಟ್ ಈಸ್ ಸ್ಪೆಸಿಫಿಕಲಿ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಕ್ಲಾಸಸ್ ಮಾಡ್ಬೇಕಾದಾಗ ಜಸ್ಟ್ ರಿವೈಸ್ ವಿತ್ ದಿಸ್ ಪಾಲಿಸಿ. ಓಕೆ, ನೆಕ್ಸ್ಟ್ ಇದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ ರಿಚರ್ಡ್ ಕ್ಯಾಶ್ ಅಂತ ಫಿಸಿಷಿಯನ್, ಹಿ ಡೈಡ್ ರೀಸೆಂಟ್ಲಿ. ಸೊ ರಿಚರ್ಡ್ ಕ್ಯಾಶ್ ಅನ್ನೋ ಒಬ್ಬ ಫಿಸಿಷಿಯನ್ ರೀಸೆಂಟ್ ಆಗಿ ಹೋದ್ರು. ಅವ್ರು ಏನಂತಂದ್ರೆ, ನಿಮ್ಗೆ ಎಲ್ಲರಿಗೂ ಗೊತ್ತು ORT ಕೊಡ್ತಾರೆ ಅಂತ ಹೇಳ್ಬಿಟ್ಟು, ORS ಕೊಡ್ತಾರೆ, ORT ಕೊಡ್ತಾರೆ ಅಂತ. ತುಂಬಾ ನೀವು ಸುಸ್ತಾದಾಗ ಅಥವಾ ಇದಾಗಿದ್ದಾಗ ನಿಮ್ಗೆ ORS ಅಂತ ಕೊಡ್ತಾ ಇದ್ರು. ಅಂದ್ರೆ ವಾಟ್ ಈಸ್ ORS ಸ್ಪೆಸಿಫಿಕಲಿ, ಅಥವಾ ORT ಅಂದ್ರೆ ಏನು? ORT ಅಂತ ಅಂದ್ರೆ ಬಾಡಿ ಯಾವಾಗ ಡಿಹೈಡ್ರೇಷನ್ ಆಗಿರುತ್ತಲ್ಲ, ಅವಾಗ ರಿಹೈಡ್ರೇಷನ್ ಮಾಡಕ್ಕೆ ಬಳಸ್ತಕ್ಕಂಥ ಥೆರಪಿನೇ ORD, ಓರಲ್ ರಿಹೈಡ್ರೇಷನ್ ಥೆರಪಿ ಅಂತ. ಇಟ್ ಈಸ್ ಎ ವೆರಿ, ನಮ್ಮ ಇಡೀ ಸೈನ್ಸ್ ಅಲ್ಲಿ ಓಆರ್ಡೇಷನ್ ಥೆರಪಿ ಇಟ್ ಈಸ್ ಜಸ್ಟ್ ಲೈಕ್ ಆರ್ಟ್ ವೆನ್ ಇಟ್ ಈಸ್ ಕೇಮ್ ವಿತ್ ಜಸ್ಟ್ ಇಟ್ ವಿಲ್ ಬಿ ವಾಟ್ ವಿ ಕ್ಯಾನ್ ಸೇ. ಸಡನ್ ಆಗಿ ಮೊಬೈಲ್ ಅಲ್ಲಿ ಇವಾಗ ಏನಂತಾರೆ ಅದನ್ನ, ಚಿಕ್ಕದ ಐಪ್ಯಾಡ್ ಮೊಬೈಲ್ಗಿಂತ ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಕಂಪ್ಲೀಟ್ಲಿ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಹೇಗೆ ಯೂಸ್ ಮಾಡತರ ಆಯ್ತು, ಹಾಗೆ ಇದು ಓರಲ್ ಡಿಹೈಡ್ರೇಷನ್ ಥೆರಪಿ ಅನ್ನೋದು ನಮ್ಮ ಹೆಲ್ತ್ ಪ್ರೋಗ್ರಾಮ್ ಅಲ್ಲೇ ಇಟ್ ಈಸ್ ಲೈಕ್ ಗ್ರೇಟ್ ಮೈಲ್ ಸ್ಟೋನ್ ಅಂತ ಕರಿಬಹುದು. ಇದ್ರಲ್ಲಿ ಏನಾಗತ್ತೆ, ಇದರಿಂದ ನಮ್ಗೆ ಇಂಡಿಯನ್ ಸುಮಾರು ಇವನ್ ಗವರ್ಮೆಂಟ್ ಕೂಡ ಇನಿಷಿಯೇಟ್ ಮಾಡ್ತು, ಒಂದು ನ್ಯಾಷನಲ್ ಓರಲ್ ರಿಹೈಡ್ರೇಷನ್ ಥೆರಪಿ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಆಮೇಲೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಕೂಡ ಎಲ್ಲಾ ಕಡೆ ನೀವು ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ ನೋಡಿದ್ರೆ ನಿಮ್ಗೆ ORS ಪೌಡರ್ ಸಿಕ್ಕೇ ಸಿಗುತ್ತೆ. ಎಸ್ಪೆಷಲಿ ಡ್ಯೂರಿಂಗ್ ಸಮ್ಮರ್ ಟೈಮ್ ಅಂತೂ ORT ವಾಸ್ ಯೂಸ್ಡ್ ವೆರಿ ಮಚ್.
ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಮಿಷನ್ ಅಲ್ಲಿ ಕೂಡ ತುಂಬಾ ಯೂಸ್ ಮಾಡಿದ್ದಾರೆ. ಎಸ್ಪೆಷಲಿ ಡಯೇರಿಯಾ ಕ್ಯಾಂಪೇನ್ ಮಾಡಬೇಕಾದ್ರೂ ತುಂಬಾ ಯೂಸ್ ಮಾಡಿದ್ರು. ಗ್ಲೋಬಲ್ ಇನಿಷಿಯೇಟಿವ್ ಬಂದು ಓರಲ್ ಡಿಹೈಡ್ರೇಷನ್ ಸೊಲ್ಯೂಷನ್ ಅಂಡ್ ಜಿಂಕ್ ಆರ್ ರೆಕಮೆಂಡೆಡ್ ಬೈ WHO ಅಂಡ್ ಯುನಿಸೆಫ್. ಇಟ್ ಇಸ್ ಕಲೆಕ್ಟಿವ್ಲಿ ಎನ್ಶೂರ್ ದ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ಡಯೇರಿಯಾ. ಗ್ಲೋಬಲ್ ಟಾಸ್ಕ್ ಫಾರ್ ಡಯೇರಿಯಾ ಅಂತ ಒಂದಿದೆ. ಇದೇನ್ ಮಾಡುತ್ತೆ ಅಂತಂದ್ರೆ ರೋಡ್ ಮ್ಯಾಪ್ 2030ಗೆ ರೋಡ್ ಮ್ಯಾಪ್ ಕೊಡುತ್ತೆ. ಮೇನ್ ಅಂಡ್ GV ದ ವ್ಯಾಕ್ಸಿನ್ ಅಲಯನ್ಸಸ್ ಅಂತ ಮಾಡಿದೀವಿ ದಟ್ ಸಪೋರ್ಟ್ ಇನಿಷಿಯೇಟಿವ್ ಟು ಪ್ರಿವೆಂಟ್ ಅಂಡ್ ಟ್ರೀಟ್ ಡಯೇರಿಯಲ್ ಡಿಸೀಸಸ್. ಸಿ ಡಯೇರಿಯಾಗೆ ಇಟ್ ಇಸ್ ಎ ವೆರಿ ಗುಡ್ ರೆಮಿಡಿ ಡಯೇರಿಯಾಗೆ, ಬಿಕಾಸ್ ವಾಟ್ ವಿ ಕ್ಯಾನ್ ಸೇ ಕಂಪ್ಲೀಟ್ಲಿ ಡಯೇರಿಯಾ ಆದಾಗ ಹ್ಯೂಮನ್ ಬೀಯಿಂಗ್ ಏನ್ ಮಾಡ್ತಾನೆ, ಹಿ ವಿಲ್ ಜಸ್ಟ್ ಲೂಸ್ ಹಿಸ್ energy, so what will be very useful. Next come to antibiotics. Okay, we'll come with this antibiotics. Antibiotics specifically ನಾನು ಏನೇ ಮಾಡಿದ್ರು ಇವಾಗ ಲಾಸ್ಟ್ ಇಯರ್ ಅಂತಂದ್ರೆ August 25th 27th ಅಲ್ವಾ, ಅವಾಗ ಆಗಿರೋ ಕ್ವಶನ್ ಪೇಪರ್ ಕೆಲವೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ಅದೇ ತರ ಕೆಲವೊಂದು ಕರೆಂಟ್ ಅಫೇರ್ಸ್ ನ ಸ್ಪೆಸಿಫಿಕಲಿ ಪ್ರಿಪೇರ್ ಮಾಡಿದ್ದೀನಿ. ಆಂಟಿಬಯೋಟಿಕ್ಸ್ ಅಲ್ಲಿ ಫಸ್ಟ್ ಅಗೇನ್ ಐ ಸೆಡ್ ಫಸ್ಟ್ ಇಂಡಿಜಿನಿಯಸ್ ಆಂಟಿಬಯೋಟಿಕ್ ಅಂತ ಹೇಳ್ಬಿಟ್ಟು ದಿಸ್ ಈಸ್ ಲೈಕ್ ನೆಫ್ರಿಥೈಮೋಸಿನ್, ನೆಫಿಥಾರ್ಮೋಯಿಸಿನ್ ಅಂತ ಹೇಳಿ ಒಂದು ಆಂಟಿಬಯೋಟಿಕ್. ದಿಸ್ ಈಸ್ ರೆಸಿಸ್ಟೆಂಟ್ ಇನ್ಫೆಕ್ಷನ್ಗೆ ಫಸ್ಟ್ ಇಂಡಿಜಿನಿಯಸ್ ಅಂತಂದ್ರೆ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಒಂದು ಆಂಟಿಬಯೋಟಿಕ್. ದೇ ಆರ್ ವಾಟ್ ಈಸ್ ದಿಸ್ ಸ್ಪೆಷಲ್ ಫ್ಯೂಚರ್ ಆಫ್ ದಿಸ್ ಆಂಟಿಬಯೋಟಿಕ್ ಅಂತ ಅಂದ್ರೆ ದೇ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ both synthetically and some microbes used. See, before what we used to use, before only we used to produce antibiotics specifically by synthesis, but now we are producing both synthetically andre chemical use ಮಾಡಿ ಕೂಡ and also microbes use ಮಾಡಿ ನಾವು antibiotics ನ produce ಮಾಡ್ತಿದೀವಿ. ಈ ತರ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡೋದ್ರಿಂದ ನಮ್ಗೆ ಹೇಗಾಗತ್ತೆ ಅಂತಂದ್ರೆ ಕಿಲ್ ಆರ್ ಸ್ಟಾಪ್ ಗ್ರೋತ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್. ನಿಮ್ಗೆ ಆಂಟಿಬಯೋಟಿಕ್ಸ್ ಅಂದ್ರೆ ಗೊತ್ತು, ದೇ ವಿಲ್ ಬಿ ಸ್ಪೆಸಿಫಿಕಲಿ ಯೂಸ್ ಟು ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್. ಬಟ್ ಈ ಸ್ಪೆಷಲ್ ಇಂಡಿಜಿನಿಯಸ್ ಆಂಟಿಬಯೋಟಿಕ್ ಏನಂತಂದ್ರೆ ಬೋತ್ ಪ್ರೊಡ್ಯೂಸ್ಡ್ ಬೈ ಸಿಂಥೆಟಿಕಲಿ ಆಸ್ ವೆಲ್ ಆಸ್ ಮೈಕ್ರೋಬ್ಸ್ ಬೈ ಯೂಸಿಂಗ್. ಇದ್ರದ್ದೇನ್ ಸ್ಪೆಷಲ್ ಫ್ಯೂಚರ್, ಒಂದು ಲೋ ಟಾಕ್ಸಿಸಿಟಿ ಇದೆ, both humans as well as animals ಯೂಸ್ ಮಾಡ್ತಾರೆ. ಎಸ್ಪೆಷಲಿ ದೇ ವರ್ಕ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ ಬಟ್ ವೈರಲ್ ಇನ್ಫೆಕ್ಷನ್ ಇಲ್ಲ, ಇದು ನೆನ್ಪಿಟ್ಕೋಬೇಕು. ನೆಫ್ರಿಥೋಮೈಸಿನ್ ರೀಸೆಂಟ್ಲಿ ನ್ಯೂಸ್ ಅಂತ ಏನಾದ್ರೂ ಕ್ವಶನ್ ಕೇಳಿದ್ರೆ ಇಟ್ ಈಸ್ ಸ್ಪೆಸಿಫಿಕಲಿ ನೆಫ್ರಿಥೋಮೈಸಿನ್. ಇದು ಒಂದು ಆಂಟಿ ಬ್ಯಾಕ್ಟೀರಿಯಾ, ನಾಟ್ ಯೂಸ್ಡ್ ಫಾರ್ ವೈರಲ್, ಬೋತ್ ಫಾರ್ ಹ್ಯೂಮನ್ ಆಸ್ ವೆಲ್ ಆಸ್ ಅನಿಮಲ್ಸ್ ದೇ ವಿಲ್ ಯೂಸ್. ಸ್ಟೆಪ್ಟೊಮೈಸಿನ್ಸ್, ಟೆಟ್ರಾಸೈಕ್ಲಿನ್, ಎರಿಥ್ರೊಮೈಸಿನ್, ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಬಯೋಟಿಕ್ಸ್. ಯಾವ ಆಂಟಿಬಯೋಟಿಕ್ಸ್ ಅಲ್ಲಿ ನೀವು ಮೈಸಿನ್ ಅಂತ ಬಂದಾಗ, ಸೈಕ್ಲಿನ್ ಅಂತ ಬಂದಾಗ, ಅಥವಾ ಸಿನ್ ಝೋಲ್ ಅಂತ ಬರುತ್ತೆ, ಝೋಲ್ ಅಂತ ಹೇಳ್ಬಿಟ್ಟು ಝೋಲ್ ಅಂತ ಬಂದಾಗ ನಿಮ್ಗೆ ಯೂಶಲಿ ವೈರಲ್ ಇರುತ್ತೆ ಡ್ರಗ್ಸ್. ನಾನು ಅದನ್ನ ಕೆಲವೊಂದೆಲ್ಲ ನಿಮ್ಗೆ ಎಕ್ಸಾಂಪಲ್ಸ್ ಬೇರೆ ಬೇರೆ ಡ್ರಗ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪ್ರೀವಿಯಸ್ ಅಲ್ಲಿ ಕೇಳಿದ್ರು, 2-3 ಎಕ್ಸಾಮ್ಸ್ ಅಲ್ಲೂ ಕೇಳಿದ್ದಾರೆ ರೀಸೆಂಟ್ ಆಗಿ. ನಿಮ್ಗೆ ಅಟ್ಲೀಸ್ಟ್ ಅದ್ರ ಮೇಲೆ ಒಂದ್ ಸ್ವಲ್ಪ ಐಡಿಯಾ ಇದ್ರೂ ನೀವು ಎಲಿಮಿನೇಟ್ ಮಾಡ್ಬೋದು ಅನ್ನೋ ಪರ್ಪಸ್ಗೆ. ನೆಕ್ಸ್ಟ್ BPLM ರೆಜ್ಮಿನ್ ಕನ್ಸಿಸ್ಟಿಂಗ್ ಆಫ್ 4 ಡ್ರಗ್ಸ್ ಅಂತಿದೆ. ಒಂದು ಬೆಡಾಕ್ವಿಲಿನ್, ಇದು ನಿಮ್ಗೆ ಕೇಳಿದ್ರು, ಇದು ನೆನ್ಪಿಟ್ಕೊಳ್ಳಿ. TB ಡ್ರಗ್ಸ್ ಯಾವ್ದಿದೆ, ಬೆಡಾಕ್ವಿಲಿನ್, ಪ್ರಿಟರ್ಮೋನೈಡ್, ಲೈನೋಸಾಯ್ಡ್ ಅಂಡ್ ಮಾಕ್ಸಿಫ್ಲಾಕ್ಸಿನ್ ಅಂತ ಹೇಳ್ಬಿಟ್ಟು ನೆನ್ಪಿರ್ಲಿ, ಇಲ್ಲ ಅಂದ್ರೆ ಜಸ್ಟ್ ಒಂದ್ಸಲ ಓದಿ. ಇದು TB ಡ್ರಗ್. ಇದರಲ್ಲಿ ನಿಮ್ಗೆ ಇದು ಯೂಶಲ್ ಆಗಿ ನಮ್ ಗವರ್ಮೆಂಟ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾ ಇದೆ. ಗವರ್ಮೆಂಟ್ ಅಲ್ಲಿ ಇವಾಗ TB ಕನ್ಸಿಸ್ಟ್ ಆದ್ರೆ TB ಎಲಿಮಿನೇಷನ್ ಪ್ರೋಗ್ರಾಮ್ಗೆ ವಿ ಹ್ಯಾವ್ ಟು ಗೋ ಅಂಡ್ ರಿಜಿಸ್ಟರ್. ದೇ ಆರ್ ಗಿವಿಂಗ್ ನ್ಯೂ ರೆಜಿಮ್ಸ್. ಇಲ್ಲಿ ತನಕ ನಿಮ್ಗೆ ಏನ್ ಕೊಡ್ತಾ ಇದ್ರು ಅಂತ ಅಂದ್ರೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ ನಂಗೆ ಅದು ನೆನಪಾಗ್ತಾ ಇಲ್ಲ. ಇಲ್ಲಿ ತನಕ ಸೆಟ್ ಆಫ್ ದಿಸ್ ವಾಸ್ ಎಥನಂಬ್ಯೂಟಾಲ್ ಮತ್ತೆ ರೆಮಿಫಿಸಿನ್ ಈ ತರದ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು. ಇವಾಗ ಹೊಸ 4 ಡ್ರಗ್ಸ್ ನ ಆಡ್ ಮಾಡಿದ್ದಾರೆ, ಅದನ್ನ BPLM ರೆಜಿಮ್ ಅಂತ ಕರೀತಾರೆ. that 4 ಡ್ರಗ್ ಇನ್ಕ್ಲೂಡ್ಸ್ ಬೆಡಾಕ್ವಿಲಿನ್, ಪ್ರೆಟೊಮೊನಾಯ್ಡ್, ಲೈನೋಸಾಯ್ಡ್ ಮತ್ತೆ ಮೆಕ್ಸೋಫ್ಲಾಕ್ಸಿನ್. ದಿಸ್ ವಿಲ್ ಕಮ್ ಅಂಡರ್ ನಮ್ಗೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆದ್ಮೇಲೆ ಥರ್ಡ್ ಸ್ಟೇಜ್ ಅಲ್ಲಿ ನಿಮ್ಗೆ ಕೊಡ್ತಾ ಇರ್ತಾರೆ ಇದನ್ನ. ಅರ್ಲಿಯರ್ ಪೆಟ್ರೋನೊಮೈಡ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂಡ್ ಲೈಸೆನ್ಸ್ಡ್ ಯೂಸ್ ಬೈ ಇಂಡಿಯೋ ಬೈ CDSO ಅಂತಂದ್ರೆ ನಿಮ್ಗೆ ಗೊತ್ತಾ, ಸೆಂಟ್ರಲ್ ಡ್ರಗ್ ರೆಗ್ಯುಲೇಟರಿ ಸಿಸ್ಟಮ್ ಅಲ್ಲಿ ಬರುತ್ತೆ ಇದು. ಇಟ್ ಬ್ರಿಂಗ್ಸ್ ಡೌನ್ ಟ್ರೀಟ್ಮೆಂಟ್ ಟು 6 months ಫ್ರಮ್ ಅರ್ಲಿಯರ್ 20 months. ನಿಮ್ಗೆ ಏನಾದ್ರೂ TB ಇನಿಷಿಯಲಿ ಇದ್ದಾಗ 6 months ತನಕ ಕಂಪ್ಲೀಟ್ ಟ್ಯಾಬ್ಲೆಟ್ ತಗೋಬೇಕಾಗಿತ್ತು, ಲೈಕ್ 20 months ತನಕ. ಆಲ್ಮೋಸ್ಟ್ ಇಟ್ ವಿಲ್ ಕಮ್
ಅರೌಂಡ್ 1.5 ವರ್ಷದ ತನಕ ನೀವು ಟ್ಯಾಬ್ಲೆಟ್ಸ್ ತಗೋಬೇಕಾಗಿತ್ತು, 1.5 ವರ್ಷದ ಮೇಲ್ ಆಗ್ತಿತ್ತು. ಬಟ್ ಇವಾಗ ಈ ಟ್ಯಾಬ್ಲೆಟ್ಸ್ ನ ಬೆಡಾಕ್ವಿಲಿನ್, ಪ್ರೀಟೊಮೊನೈಡ್, ಲೈನೋಜೊಡಾಲ್ ಮತ್ತೆ ಮಾಕ್ಸಿಫ್ಲಾಕ್ಸಿಸಿನ್ ನ ನೀವು ಜಸ್ಟ್ ಯು ಹ್ಯಾವ್ ಟು ಟೇಕ್ ಓನ್ಲಿ ಫಾರ್ ಅಬೌಟ್ 6 months. ನೆಕ್ಸ್ಟ್ ಎನಿ ಇನ್ಫೆಕ್ಷನ್, ಇದು ನಿಮ್ಗೆ ಮೇನ್ ಆಗಿ ಏನಕ್ಕೆ ಅಂತ ಅಂದ್ರೆ ಇಂಡಿಯಾ ಇಟ್ ಹ್ಯಾಸ್ ಟು ಬಿ ಎಲಿಮಿನೇಟ್ ಮಾಡಬೇಕು ಬೈ 2025. ಅಬೌಟ್ 3 ಯಾವಾಗ ನಮ್ದು ಗೋಲ್ ಇರೋದು 2025ಗೆ TB ಎಲಿಮಿನೇಷನ್ ಗೋಲ್ ಇದೆ. ಟು ದ್ಯಾಟ್ ವಿ ಆರ್ ಡೂಯಿಂಗ್ ದಿಸ್ BPLM ರೆಜ್ಮೀನ್, ಬಿಕಾಸ್ TB ನ ರಿಪೀಟೆಡ್ ಆಗಿ ಡಿಫ್ರೆಂಟ್ ವೇ ನಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಕ್ಲಾಸಲ್ಲಿ. ದಿಸ್ ಈಸ್ ನ್ಯೂ ಅಡಿಷನ್ ಫಾರ್ ದಿಸ್ BPLM ರೆಜ್ಮೀನ್ ಫಾರ್ multi-drug resistant TB. Okay, this you have to remember, multi-drug resistant TB ಅಂದ್ರೆ ನಿಮ್ಗೆ ಆಲ್ರೆಡಿ ಐಸೋನಿಯಾಸಿಡ್, ರೈನ್ಫಾಫಸಿನ್ ಮತ್ತೆ ಎಥನಾಂಬ್ಯುಟನಾಲ್ ಅಂತ ಏನು 4 FDC ಕೊಟ್ಟಿರ್ತಿದ್ರಲ್ಲ, ಅದರಿಂದ ನಿಮ್ಗೆ TB ಕಾಯಿಲೆ ಹುಷಾರಾಗ್ಲಿಲ್ಲ ಅಂದಾಗ ದೇ ಆರ್ ಗೋಯಿಂಗ್ ಟು ಗಿವ್ ದಿಸ್ ಬೆಡಾಕ್ವಿಲಿನ್, ಪ್ರೀಟೊಮೊನೈಡ್, ಲೈನೋಜಾಯ್ಡ್, ಮಾಕ್ಸಿಫ್ಲಾಕ್ಸಿಸಿನ್. ನಾಲ್ಗನೇ ಹೊರಡಲ್ಲ ಆ ತರ ಇದಾವೆ ಡ್ರಗ್ಸ್. ಜಸ್ಟ್ ಬಟ್ TB ಮಾತ್ರ ತುಂಬಾ ಇಂಪಾರ್ಟೆಂಟ್ ಅಪ್ಪ, ನೀವು ರಿಮೆಂಬರ್ ಮಾಡ್ಕೊಳ್ಳೇಬೇಕು ನನ್ನ ಪ್ರಕಾರ. ಇಫ್ ನಾಟ್ ಇದು ಕೊಡ್ಲಿಲ್ಲ ಅಂತಂದ್ರು ನಿಮ್ಗೆ ನಾರ್ಮಲಿ ಏನಿದೆ ಐಸೋನಿಯಾಸಿಡ್ ಮತ್ತೆ ರೈಫಾಂಫೆಸಿನ್, ಐಸೋನಿಯಾಸಿಡ್ ಇದನ್ನಾದ್ರೂ ನೆನ್ಪಿಟ್ಕೊಳ್ಳಿ. ಇದು ಕಾಮನ್ ಡ್ರಗ್ ಫಾರ್ TB. ನೆಕ್ಸ್ಟ್ ಒನ್ ಬಂದು ರಿಫಾಂಫಿಸಿನ್, ಫಾರ್ಮ್ಫಿನ್. ನೆಕ್ಸ್ಟ್ ಎಥನಾಂಬ್ಯುಟನಾಲ್ ಕೊಡ್ತಾರೆ. ಇದ್ರ ಜೊತೆಗೆ ಇವೆರಡು ನೆನ್ಪಿಟ್ಕೋಬೇಕು, ರೈಫಾಂಫಿಸಿನ್ ಮತ್ತೆ ಐಸೋನಿಯಾಸಿಡ್ ಅಂತ ಹೇಳ್ಬಿಟ್ಟು. ಜೊತೆಗೆ TBಗೆ ವ್ಯಾಕ್ಸಿನ್ ಇದೆ, ನಿಮ್ಗೆ ಅದು ಗೊತ್ತು, BCG ವ್ಯಾಕ್ಸಿನ್ ಚಿಕ್ಕ ಮಕ್ಕಳೆಲ್ಲ ಆಗ್ತಾ ಇದ್ರು. ಇವೊಂದು BCG ವ್ಯಾಕ್ಸಿನ್ ತಗೊಂಡಿದ್ರು ಕೂಡ ಸೋ ಮೆನಿ ಪೀಪಲ್ ಆರ್ ಅಫೆಕ್ಟೆಡ್ ಬೈ TBL ಅಂತ ನಿಮ್ಗೆ ಗೊತ್ತೇ ಇದೆ. ದೇರ್ ಆರ್ ನಾಟ್ ಓನ್ಲಿ ಫಾರ್ ಪಲ್ಮಿನರಿ, ದೇರ್ ಆರ್ ಲೈಕ್ ಅದರ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ ಆಲ್ಸೋ TB ವಿಲ್ ಬಿ ಅಫೆಕ್ಟಿಂಗ್. ನಿಮ್ ಬೇರೆ ತರ ನಿಮ್ ಬಾಡಿನಲ್ಲಿ ನಾಟ್ ಓನ್ಲಿ ಪಲ್ಮನರಿಗೂ 90% ಆಫ್ ದ TB is for pulmonary, remaining 10 to 20% is for other body, like ಬೋನ್ಗೆ ಆಗ್ಬೋದು, ಅಥವಾ ನಮ್ಗೆ ಗಂಟ್ಲಿಗಾಗ್ಬೋದು, ಅಥವಾ ಪರ್ಟಿಕ್ಯುಲರ್ ಆಗಿ ಬ್ರೈನಿಗೆ ಕೂಡ ಆಗ್ಬೋದು TB. ದೇರ್ ಆರ್ ಡಿಫ್ರೆಂಟ್, ಬಟ್ ಮೇನ್ಲಿ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಆ ತರ TBs ಎಲ್ಲ ಸ್ಪ್ರೆಡ್ ಆಗಲ್ಲ. ಈ ತರ TB ಪಲ್ಮನರಿಲಿ ಆಗ್ತಕ್ಕಂಥ TB ಏನಾಗುತ್ತೆ, ಒಬ್ರಿಂದ ಒಬ್ರಿಗೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಏರ್ಬಾರ್ನ್. ನಾನು ಅದನ್ನೊಂದು ಚಾರ್ಟ್ ಮಾಡಿದ್ದೀನಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ದಿಸ್ ಆಫ್ಟರ್ ದಿಸ್ ಲೋ ಪಂಜೆಂಟ್ ಮಸ್ಟರ್ಡ್ ಹೇಳ್ಬಿಟ್ಟು ರೀಸೆಂಟ್ಲಿ ಕ್ರಿಪ್ಸರ್ ಟೆಕ್ನಾಲಜಿ ಅಂತ ಏನು ಇನಿಷಿಯಲಿ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ, ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಲೋ ಪಂಜೆಂಟ್ ಮಸ್ಟರ್ಡ್ ಅಂತ ಡೆವಲಪ್ ಮಾಡಿದ್ದಾರೆ. ಜಸ್ಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು, ವಾಟ್ ಈಸ್ ಲೋ ಪಂಜೆಂಟ್ ಮಸ್ಟರ್ಡ್? ಇಟ್ ಈಸ್ ಎ ಜೀನ್ ಎಡಿಟಿಂಗ್ ಮಸ್ಟರ್ಡ್ ಬೈ ವಿಚ್ ಟೆಕ್ನಾಲಜಿ ದೇ ಯೂಸ್ ಕ್ರಿಪ್ಸರ್, CRISPR ಅಥವಾ CS ಜೀನ್ ಎಡಿಟಿಂಗ್ ಟೆಕ್ನಾಲಜಿ. ಅಗೇನ್ ಬೇಸ್ಡ್ ಆನ್ ವರುಣ ಇಸ್ ಎ, ನಾನು ಅವಾಗಲೇ ಹೇಳಿದೆ, ಇದು ಒಂದು ಮಸ್ಟರ್ಡ್ ವೆರೈಟಿ. ಗ್ಲೂಕೋಸಿನೇಟ್ ಲೆವೆಲ್ಸ್ ನ ಗ್ಲೂಕೋಸಿನೇಟ್ ಅಂತಂದ್ರೆ ಏನ್ ಹೇಳಿ, ನಿಮ್ಗೆ ವಾಟ್ ಎವರ್ ಇಟ್ ಈಸ್ ಟಾಕ್ಸಿಕ್ ಎಲಿಮಿನೇಟ್ ಮಸ್ಟರ್ಡ್ ಅಲ್ಲಿ ಇರುತ್ತೆ, ಅದನ್ನ ನೀವು ಇದ್ರಲ್ಲಿ ಆಲ್ಮೋಸ್ಟ್ 3 parts per million ಅಷ್ಟು ಕಡಿಮೆ ಮಾಡ್ತಾ ಇದೆ ಅಂತೆ. ಯಾವ ತರ ಟೆಕ್ನಾಲಜಿ ಇದು? ಲೋ ಪಂಜೆಂಟ್ ಮಸ್ಟರ್ಡ್ developed by using CRISPR Cas9 gene editing, CRISPR or Cas9 gene editing technology ಅಲ್ಲಿ. This high glucosinate level ಬಂದು in Indian mustard linked to goiter and organ tissues in livestock. ನಮ್ಗೆ ಗಾಯ್ಟರ್ ಆಗ್ತಿತ್ತು, ಗಾಯ್ಟರ್ ಅಂತಂದ್ರೆ ಗಾಯ ಆಗ್ತಿತ್ತು ಕಾಲಲ್ಲಿ, ಇವನ್ ಅನಿಮಲ್ಗಳಿಗೆಲ್ಲ. ಆ ತರ ಏನಾದ್ರು ಪ್ರಾಬ್ಲಮ್ ಯಾಕೆ ಬರ್ತಿತ್ತು ಅಂತಂದ್ರೆ ಬಿಕಾಸ್ ಆಫ್ ಹೈ ಗ್ಲೂಕೋಸಿನೋಲೇಟ್ ಇರೋದ್ರಿಂದ. ಇದೊಂಥರ ನಿಮ್ಗೆ ಏನಂದ್ರೆ ಹಾರ್ಮ್ಫುಲ್ ಕೆಮಿಕಲ್. ಗ್ಲೂಕೋಸಿನೇಟ್ ಏನಂದ್ರೆ ಹಾರ್ಮ್ಫುಲ್ ಕೆಮಿಕಲ್. ನೆನ್ಪಿಟ್ಕೊಳ್ಳಿ, ಲೋ ಪಂಜೆಂಟ್ ಮಸ್ಟರ್ಡ್ ಇಸ್ ಡೆವಲಪ್ಡ್ by using the technology called CRISPR. Varuna is also one of them. Next, ಇನ್ನೊಂದು ನ್ಯೂ ಕರೆಂಟ್ ಅಫೇರ್ಸ್ ಏನಪ್ಪಾ ಅಂದ್ರೆ ಹಿಮೋಫಿಲಿಯಾ. ಇಟ್ ಈಸ್ ಆಲ್ಸೋ ಎ ಜೀನ್ ಥೆರಪಿ ಡೆವಲಪ್ಡ್ ಬೈ ಇಂಡಿಯನ್ ಸೈಂಟಿಸ್ಟ್. ಹಿಮೋಫಿಲಿಯಾ ಅಂತ ಅಂದ್ರೆ ನಾರ್ಮಲ್ ಆಗಿ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಡಿಸಾರ್ಡರ್, ಬ್ಲಡ್ ಅಲ್ಲಿ ಬರ್ತಕ್ಕಂಥ ಡಿಸಾರ್ಡರ್ ನಾವು ಹಿಮೋಫಿಲಿಯಾ ಅಂತ ಕರಿತೀವಿ. ಇಂಡಿಯನ್ ಸೈಂಟಿಸ್ಟ್ ದೇ ಡೆವಲಪ್ಡ್
ನ್ಯೂ ಜೀನ್ ಥೆರಪಿ ಫಾರ್ ಹಿಮೋಫಿಲಿಯಾ. ಇದು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಎಸ್ಪೆಷಲಿ ಹಿಮೋಫಿಲಿಯಾ ಅಂಡ್ ಸಿಕಲ್ ಸೆಲ್ ಅನಿಮಿಯಾ ಆರ್ ಡ್ಯೂ ಟು ಫಾಲ್ಟಿ ಜೀನ್ಸ್. As we said, their armless viruses deliver healthy genes into the human DNA, where traditional treatment ನಮಗೆ ಟ್ರೆಡಿಷನಲ್ ಟ್ರೀಟ್ಮೆಂಟ್ ಆಗ್ತಾ ಇಲ್ಲದೆ ಇದ್ದಾಗ we are using this novel gene therapy that is specifically for hemophilia. Next, see, this is very very important. Brain interference ಅಂತ ಹೇಳ್ಬಿಟ್ಟು, ಬ್ರೈನ್ ಕಂಪ್ಯೂಟರ್ ಇಂಟರ್ಫರೆನ್ಸ್. ಎಲಾನ್ ಮಸ್ಕ್ ಹೇಳಿದಿರಲ್ವಾ ನೀವು, ಎಲಾನ್ ಮಸ್ಕ್ ಈಸ್ ವೆಂಚರಿಂಗ್ ಇನ್ ಟು ಡಿಫ್ರೆಂಟ್ ಇವನ್ ಫಾರ್ ಸ್ಪೇಸ್ ಇಸ್ ಫೇಸ್ ಓನ್ಲಿ. ಮತ್ತೆ ಅವರು ಇವನ್ ಲೈಫ್ ಹೋಗ್ತಿದ್ದಾರೆ ಅಂಡ್ ಹಿ ವಾಂಟ್ಸ್ ಟು ಡೆವಲಪ್ ಎ ಬೇಬಿ ಬೈ ಯೂಸಿಂಗ್ ರೋಬೋಟ್. ವಿತೌಟ್ ಯೂಸಿಂಗ್ ಎನಿ ಹ್ಯೂಮನ್, ಹಿ ವಾಂಟ್ಸ್ ಟು ಡೆವಲಪ್ ಎ ಬೇಬಿ ಬೈ ಯೂಸಿಂಗ್ ರೋಬೋಟ್. ಈ ತರ ಸೆನ್ಸ್ ಅಲ್ಲಿ ಹಿ ಸ್ಟಾರ್ಟೆಡ್ ವಿತ್ ನ್ಯೂ technique called brain computer, like he introduced this brain computer interference. He was there. Later what it is we will discuss now. ಏನಂಗಂದ್ರೆ brain computer interference ಅಂದ್ರೆ ಏನು, ನ್ಯೂರೋ ಲಿಂಕ್ಸ್ ಬ್ಲೈಂಡ್ ಸೈಟ್ ಅಂತ ಹೇಳ್ಬಿಟ್ಟು. ಬ್ರೈನ್ ಕಂಪ್ಯೂಟರ್ ಇಂಟರ್ಫರೆನ್ಸ್ ರಿಸೀವ್ಡ್ ಬ್ರೇಕ್ ಥ್ರೂ ಡಿವೈಸ್ ಸ್ಟೇಟಸ್ ಅನ್ನೋದೊಂದು ಅವ್ರಿಗೆ ಯಾರಿಂದ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಇಂದ ಬಂದಿದೆ. ಇದೇನಪ್ಪಾ ಅಂತ ಅಂದ್ರೆ, ಇದು ಬ್ಲೈಂಡ್ ಸ್ಲೈಡ್ ಚಿಪ್ ಇರುತ್ತೆ ಒಂದು, ಅದೇನ್ ಮಾಡುತ್ತೆ, ಹೆಲ್ಪಿಂಗ್ ಬ್ಲೈಂಡ್ ಪೇಷಂಟ್ಸ್ ಹೂ ಹ್ಯಾವ್ ಲಾಸ್ಟ್ ದೇರ್ ಬೋತ್ ಐಸ್ ಅಂಡ್ ಆಪ್ಟಿಕ್ ನರ್ವ್ಸ್ ಆರ್ ದೋಸ್ ಹೂ ಹ್ಯಾವ್ ಸೀನ್ ಬ್ಲೈಂಡ್ ಫ್ರಮ್ ಬರ್ತ್ ಟು ರಿಗೇನ್ ದೇರ್ ಸೈಟ್. ಯಾರಿಗೆ ಬೈ ಹುಟ್ಟುತನನೇ ಕುರುಡುತನ ಇರುತ್ತಲ್ವಾ, ಅವ್ರಿಗೆ ಬೈ ಬ್ರೈನ್ ಕಂಪ್ಯೂಟರ್ ಇಂಟರ್ಫರೆನ್ಸ್ ಯೂಸ್ ಮಾಡ್ಕೊಂಡು ದೇ ಕ್ಯಾನ್ ಏಬಲ್ ಟು ಸಿ ವಿಜುವಲ್ ಕಾರ್ಟೆಕ್ಸ್ಟ್. ಅವ್ರೇನ್ ಮಾಡ್ತಾರೆ, ಅವ್ರ ಕಣ್ಣಿಗೆ ದೇ ಆರ್ ಓನ್ಲಿ ವಿಜುವಲ್ ಕಾರ್ಟೆಕ್ಸ್ ನ ಯೂಸ್ ಮಾಡಿ ಬ್ರೈನ್ ನ ಮತ್ತೆ ಕಂಪ್ಯೂಟರ್ ನ ಕನೆಕ್ಟ್ ಮಾಡಿ ದೇ ಕ್ಯಾನ್ ಏಬಲ್ ಟು ಸಿ ಹೌ ವಿ ಆರ್ ಸೀಯಿಂಗ್. ನಾವ್ ಹೇಗೆ ನಾವು ನೋಡ್ತೀವಲ್ಲ ಅದೇ ತರಾನೇ ಅವ್ರು ನೋಡ್ಬಹುದು. ಮೂವ್ ಕಂಟ್ರೋಲ್ ಮಾಡ್ಬೋದು, ಒಬ್ರನ್ನೊಬ್ರು ಮಾತಾಡ್ಕೋಬಹುದು ಒಬ್ರಿಂದ ಒಬ್ರಿಗೆ. ಅಂದ್ರೆ ನಮ್ಗೆ ನಮ್ ಬ್ರೈನ್ ನ ನಮ್ ಕೈ ಕಾಲ್ ಕೆಲಸ ಮಾಡೋದಕ್ಕಿಂತ ನಮ್ ಬ್ರೈನ್ ಗೆ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋದನ್ನೇ ನಾವು ಬ್ರೈನ್ ಕಂಪ್ಯೂಟರ್ ಇಂಟರ್ಫರೆನ್ಸ್ ಅಂತ ಕರಿತೀವಿ. ದಟ್ ಎಕ್ಸ್ಪೆಷಲಿ ಏನ್ ಮಾಡುತ್ತೆ ಇದು ಅಂತಂದ್ರೆ, ಸಿಗ್ನಲ್ಸ್ ಇಂಟು ಕಮಾಂಡ್ಸ್ ಅಂಡ್ ಕಂಟ್ರೋಲ್ ಎಕ್ಸ್ಟರ್ನಲ್ ಡಿವೈಸಸ್ ಸಚ್ as ಕಂಪ್ಯೂಟರ್ or robotic limb. ಇದನ್ನೇನಕ್ಕೆ ಯೂಸ್ ಮಾಡ್ತೀವಿ, ಎಕ್ಸ್ಪೆಷಲಿ ಡಿಸಬಿಲಿಟಿ ರೆಜಿನ್, ನಮ್ಗೆ ಅಕಸ್ಮಾತ್ ಕೈ ಕಾಲು ಆಡ್ತಾ ಇಲ್ಲ ಅಂತ ಅಂದಾಗಲು, ಅಥವಾ ನಮ್ ಕೈಲಿ ಕೆಲವೊಂದ್ಸಲ ಮೂವ್ಮೆಂಟ್ ಮಾಡಕ್ ಆಗಲ್ಲ, ನಾವು ಕೂತಿರ್ತೀವಿ, ಬಟ್ ಇಫ್ ಯು ಕನೆಕ್ಟ್ಸ್ ದಿಸ್ ಬ್ರೈನ್ ಕಂಪ್ಯೂಟರ್ ವಿ ನೋ ನೀಡ್ ಟು ಡೂ. ಆ ಕಂಪ್ಯೂಟರ್ ಕನೆಕ್ಟ್ ಮಾಡಿರೋದ್ರಿಂದ, ಸಿ ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಕನೆಕ್ಟ್ ಮಾಡಿದ್ವಿ, ಚಪ್ಪಾಳೆ ಹೊಡೆದ್ರೆ ಫ್ಯಾನ್ ಆನ್ ಆಗುತ್ತೆ, ಅಥವಾ ದಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥಿಂಗ್ ಐ ಆಲ್ರೆಡಿ ಡಿಸ್ಕಸ್ ಇನ್ ಮೈ ಕ್ಲಾಸ್. ಹಾಗಿರುವಾಗ ಬ್ರೈನ್ ಇನ್ ಕಂಪ್ಯೂಟರ್ ಇಂಟರ್ಫರೆನ್ಸ್ ಇರೋದ್ರಿಂದ, ಇವನ್ ದೋ ವಿ ಕಾಂಟ್ ಮೂವ್, by using this computer interference we can do the work. ನಾವು ಮೂವ್ಮೆಂಟ್ ಇಲ್ಲ ಅಂತ ಅಂದ್ರೂ ನಾವು ಕೆಲಸ ನಾವು ಮಾಡ್ಕೋಬಹುದು. ಅದಾದ್ಮೇಲೆ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ನ್ಯಾಷನಲ್ ಡಿಫೆನ್ಸ್ ಕೆಪಬಿಲಿಟೀಸ್ಗೂ ಯೂಸ್ ಮಾಡ್ಬೋದು, ಡಿಟೆಕ್ಟ್ ಫೆಟಿಗ್ಯೂ ಯೂಸ್ ಮಾಡ್ಬೋದು, ರಿಸ್ಕ್ ನ ಐಡೆಂಟಿಫೈ ಮಾಡಕ್ ಯೂಸ್ ಮಾಡ್ಬೋದು, ಕಂಟ್ರೋಲ್ ಸೇಫ್ಟಿ ಕಂಟ್ರೋಲ್ ಮಾಡಕ್ ಯೂಸ್ ಮಾಡ್ಬೋದು. ದಿಸ್ ಈಸ್ ಅಬೌಟ್ ಬ್ರೈನ್ ಕಂಪ್ಯೂಟರ್ ಇಂಟರ್ಫರೆನ್ಸ್. ಇದು ನೆನ್ಪಿಟ್ಕೋಬೇಕಪ್ಪ. ಒಂದ್ ವೇಳೆ ನಿಮ್ಗೆ ಬ್ರೈನ್ ಕಂಪ್ಯೂಟರ್ ಇಂಟರ್ಫರೆನ್ಸ್ ಇಂದ ಕೊಟ್ಬಿಟ್ಟು 4 ಆಪ್ಷನ್ಸ್ ಕೊಡ್ತಾನೆ. ಯಾವ ತರ, ಈಸ್ ಇಸ್ ಏಬಲ್ ಟು ಸಿ ಕಂಪ್ಲೀಟ್ಲಿ ಕುರುಡ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ ಹುಟ್ಟದಲ್ಲೇ ಕುರುಡ ಆಗಿರ್ತಾನೆ, ಅವ್ನು ನೋಡ್ಬಹುದಾ ಅಂತ ಆಪ್ಷನ್ ಇದ್ರೆ ಹೌದು ನೋಡ್ಬೋದು. ಈಗ ಅದು ಇದೆ, ಇವಾಗ ಡೆವಲಪ್ ಆಗ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್. ಮೇ ಅಂತ ಏನೇ ಒಂದು ಆಪ್ಷನ್ ಇದ್ರು ಯು ಕ್ಯಾನ್ ಟಿಕ್ ಎಸ್, ಹೌದು ಇಸ್ ಇಟ್ ಪಾಸಿಬಲ್. ನಮ್ ವರ್ಡ್ ಅಲ್ಲಿ ಏನೋ ಒಂದು 8th ವಂಡರ್ 9th ವಂಡರ್ ಅಂತ ನಾವೇನೆಲ್ಲ ಅನ್ಕೊಂತೀವಲ್ಲ, ದಟ್ ಕ್ಯಾನ್ ಬಿ ಪಾಸಿಬಲ್ ಬೈ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮೂವ್ಮೆಂಟ್ ಮಾಡ್ಬೋದಾ, ಹೌದು ಮೂವ್ಮೆಂಟ್ ಮಾಡ್ಬೋದು, ನೋಡ್ಬೋದಾ ನೋಡ್ಬೋದು, ವಿ ಕ್ಯಾನ್ ಡೂ ಸೋ ಮೆನಿ ವರ್ಕ್ ದಿಸ್ ಬೈ ಯೂಸಿಂಗ್ ದಿಸ್ ಬ್ರೈನ್ ಕಂಪ್ಯೂಟರ್ ಇಂಟರ್ಫರೆನ್ಸ್. ನೆಕ್ಸ್ಟ್ ಇನ್ನೊಂದು ರೀಸೆಂಟ್ ಡೆವಲಪ್ಮೆಂಟ್ ಅಂದ್ರೆ ಡಿಸೀಸ್ ಎಕ್ಸ್ ಅಂತ ಬಂತು. ಇದು ಡಿಸೀಸ್ ಎಕ್ಸ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಎ ಮಿಸ್ಟೀರಿಯಸ್ ಇಲ್ನೆಸ್. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಒಂದು ಗೊತ್ತಾಗದೇ ಇರ್ತಕ್ಕಂಥ, ನಮ್ಗೆ ಇವಾಗ ಏನ್ ಕೊರೋನಾ ಇನಿಷಿಯಲಿ ಬಂದಾಗ ನಮ್ಗೆ ಏನ್ ಗೊತ್ತಾಗ್ಲಿಲ್ವಲ್ಲ, ಆ ತರದೊಂದು ಬಂದಿದೆ. ದಟ್ ಜಸ್ಟ್ ನೌ ದೇ ಆರ್ ರೆಫರಿಂಗ್ ಇಟ್ ಇಸ್ ಎ ಡಿಸೀಸ್ ಎಕ್ಸ್ ಅಂತ ಹೇಳ್ಬಿಟ್ಟು. ಇರೋದೇನ್ ಸಿಂಟಮ್ಸ್ ಅಪ್ಪ ಅಂದ್ರೆ, ಫ್ಲೂ ಇರುತ್ತೆ. ಅದಕ್ಕೆ ನಾರ್ಮಲಿ ನಮ್ಗೆ ಏನು ಫ್ಲೂ ಅಲ್ಲಿ ಇರುತ್ತೆ, ನೆಗಡೆ, ಕೆಮ್ಮು, ಆ ತರದ್ದು, ಫೀವರ್ ಇರುತ್ತೆ, ಹೆಡ್ಏಕ್ ಇರುತ್ತೆ, ಕಾಫ್ ಇರುತ್ತೆ, ರನ್ನಿ ನೋಸ್ ಇರುತ್ತೆ ಕಂಟಿನ್ಯೂಸ್ ಆಗಿ. ದಿಸ್ ಆರ್ ಆಲ್ ಸಿಂಟಮ್ಸ್ ಆಫ್ ಡಿಸೀಸ್ ಎಕ್ಸ್. ಸ್ಟಿಲ್ ಇದ್ರದ್ದು ಏನಂತಂದ್ರೆ, ಡಿಸೀಸ್ ಎಕ್ಸ್ ಅಂತ ತುಂಬಾ ನ್ಯೂಸ್ ಅಲ್ಲಿ ಇದೆ.
ಏನಕ್ಕೆ ಆಲ್ಮೋಸ್ಟ್ 406 ಪೀಪಲ್ ಕೇಸಸ್ ರಿಪೋರ್ಟ್ ಆಗಿದೆ. ಇದು 143 ಡೆತ್. 406 ಅಂತ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಇಟ್ಸ್ ಲೈಕ್ 10% ಗಿಂತ ಜಾಸ್ತಿ, ಲೈಕ್ 20% ಗಿಂತ ಹತ್ರ 20% ಅಷ್ಟು ಸಾರಿ ಆಲ್ಮೋಸ್ಟ್ 25% ಅಷ್ಟು ನಿಮ್ಗೆ ಡೆತ್ ಆಗ್ತಾ ಇದೆ. ಅಕ್ಸೆಸಿಬಿಲಿಟಿ ಇವನ್ ಕೊರೋನಾದಲ್ಲಿ ಇಷ್ಟು ಪರ್ಸೆಂಟೇಜ್ ಇರಲಿಲ್ಲ, ಓನ್ಲಿ 2% ಡೆತ್ ಇತ್ತಷ್ಟೇ. ಅಕ್ಸೆಸಿಬಿಲಿಟಿ ಚಾಲೆಂಜ್ ಇರುತ್ತೆ, ಪೂರ್ ರೋಡ್ ಕಂಡೀಷನ್ಸ್ ಅದೆಲ್ಲ ಇರೋದ್ರಿಂದ ಇಲ್ಲಿ ಎಸ್ಪೆಷಲಿ ಕಾಂಗೋದಲ್ಲಿ ಅದು ಬೇರೆ ಡಿಸೀಸ್ ಎಕ್ಸ್ ಅಂತ ಕೇಳಿದ್ರೆ ಎಲ್ಲಿ ಕಾಣಿಸಿದೆ ರೀಸೆಂಟ್ ಅಲ್ಲಿ ನ್ಯೂಸ್ ಇರೋದು, ಇಟ್ ಈಸ್ ಎಸ್ಪೆಷಲಿ ಮಿಸ್ಟೀರಿಯಸ್ ಇಲ್ನೆಸ್ ಕಾಸಿಂಗ್ ಇನ್ ರಿಪಬ್ಲಿಕ್ ಕಾಂಗೋದಲ್ಲಿದೆ. ಸಿಕ್ಕಾಪಟ್ಟೆ ಹೈ ಮೊಟಾಲಿಟಿ ರೇಟ್ ತುಂಬಾ ಜಾಸ್ತಿ ಇದೆ. ಚಿಲ್ಡ್ರನ್ಸ್ ಕೂಡ ಪ್ರೈಮರಿ ಅಫೆಕ್ಟ್ ಆಗ್ತಿದೆ. ನೆನ್ಪಿಟ್ಕೊಳ್ಳಿ ಇದಿಷ್ಟೇ. ಫ್ಲೂ ತರಾನೇ ಸೇಮ್ ನಮ್ಗೆ ಹೇಗೆ ಕೊರೋನಾದಲ್ಲಿ ನಮ್ ಸಿಂಪ್ಟಮ್ಸ್ ಇದೆ ಅದೇ ತರ ಸಿಂಪ್ಟಮ್ಸ್ ಇದೆ, ಬಟ್ ಮೊಟಾಲಿಟಿ ರೇಟ್ ಬಂದು ತುಂಬಾ ಜಾಸ್ತಿ ಇದೆ. ಅದು ನೆನ್ಪಿಟ್ಕೋಬೇಕು. ಈ ತರ ಕೂಡ ಕ್ವಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಕ್ವಶನ್ಸ್ ಹೇಗಿರ್ಬೋದು, ರೀಸೆಂಟ್ಲಿ ಡಿಸೀಸ್ ಎಕ್ಸ್ ವಾಸ್ ಫೌಂಡ್ ಇನ್ ರಿಪಬ್ಲಿಕ್ ಆಫ್ ಕಾಂಗೋ. Is it that death rate is compared to corona is more or high? Actually it is more. ಕರೋನಾದಲ್ಲಿ ಓನ್ಲಿ 2% ಇತ್ತಷ್ಟೇ ನಮ್ಗೆ ಡೆತ್ ರೇಟ್, ಬಟ್ ಹಿಯರ್ ಇಟ್ ಈಸ್ ಲೈಕ್ ಮೋರ್ ದೆನ್ 25%. ನೆಕ್ಸ್ಟ್ ಎನಿಹೌ ನಾವು ಅವಾಗಲೇ ನಾವು ಆಂಟಿಬಯೋಟಿಕ್ಸ್ ಮೇಲೆ ನೋಡಿದ್ವಿ, ಇವಾಗ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಮೇಲೆ ನೋಡೋಣ. ವಾಟ್ ಈಸ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್? ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಅಂದ್ರೆ ನಮ್ಗೆ ಏನಾದ್ರೂ ಒಂದು ಕಾಯಿಲೆ ಆಯ್ತು ಅಥವಾ ಒಂದು ಮೈಕ್ರೋಬಿಯಲ್ ಇನ್ಫೆಕ್ಷನ್ ಆಯ್ತು, ಅದಕ್ಕೆ ನಾವೇನ್ ಮಾಡ್ತೀವಿ, ಆಂಟಿಬಯೋಟಿಕ್ಸ್ ತಗೋತೀವಿ. ನಾನು ಅವಾಗಲೇ ಹೇಳ್ದಾಗೆ ಸ್ಟ್ರೆಪ್ಟೊಮೈಸಿನ್ ಆ ಥರ ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ತಗೊಂಡ್ವಿ. ಬಟ್ ಆ ಟ್ಯಾಬ್ಲೆಟ್ಗೆ ನಮ್ ಬಾಡಿ ರೆಸಿಸ್ಟ್ ಮಾಡ್ತಾ ಇದೆ. ಅಥವಾ TB, ಇಟ್ ಈಸ್ ಆಲ್ಸೋ ಮೈಕ್ರೋಬಿಯಲ್ ಇನ್ಫೆಕ್ಷನ್, ಬಟ್ ವಾಟ್ ಎವರ್ ದ ಟ್ಯಾಬ್ಲೆಟ್ ವಿ ಆರ್ ಟೇಕಿಂಗ್, ಲೈಕ್ ದಿಸ್ ಐಸೋನಿಯಾಸಿಡ್ ಆಗಿರ್ಬೋದು, ರಿಫಾಂಫಸಿನ್ ಆಗಿರ್ಬೋದು, ಎಥನಮ್ ಬ್ಯುಟಾಲ್ ಆಗಿರ್ಬೋದು, ಈ ತರ ಯಾವುದೇ ಡ್ರಗ್ಗೆ ಇದು ರೆಸಿಸ್ಟ್ ಮಾಡ್ತಿದೆ ಅಂತಂದ್ರೆ ನಾವೇನಂತ ಕರಿತೀವಿ ಅದನ್ನ ಅದನ್ನ ನಾವೇನಂತ ಕರಿತೀವಿ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತ ಕರಿತೀವಿ. ಅಂದ್ರೆ MDR ಅಂತ ಕರಿತೀವಿ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು. ನಾವು ತಗೋತಿರ್ತಕ್ಕಂಥ ಡ್ರಗ್ಗೆ ನಮ್ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ರೆಸಿಸ್ಟ್ ಮಾಡ್ತಿದೆ ಅಂತ. ಆ ರೆಸಿಸ್ಟೆಂಟ್ ಗೆ ಆಪೋಸಿಟ್ ಆಗಿ ನಾವೇನ್ ತಗೊಂಡ್ಬಂದಿದೀವಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಅಂತ ತಗೊಂಡ್ಬಂದಿದೀವಿ. ಏನ್ ಮಾಡತ್ತೆ ಇದು ಅಂತ ಅಂದ್ರೆ, ನಮ್ದು ಏನ್ ಡ್ರಗ್ ಇದೆ ಅಲ್ವಾ, ಆ ಡ್ರಗ್ ನ ಎಫೆಕ್ಟಿವ್ನೆಸ್ ನ ಜಾಸ್ತಿ ಮಾಡ್ತಾ ಇದೆ. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್, ದಿಸ್ ಇಸ್ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ನಾವು ಯೂಸ್ ಮಾಡ್ತಾರೆ. ಇದ್ರದ್ದು ಆಲ್ಮೋಸ್ಟ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆಲ್ಸೋ ಲೀಡ್ಸ್ ಟು ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಅಂತಾನು ಕರೀತಾರೆ. ಇದರಿಂದ ನಮಗೆ ಆಲ್ಮೋಸ್ಟ್ 1.27 ಮಿಲಿಯನ್ ಡೆತ್ಸ್ ಆಗಿದೆ, ಬಿಕಾಸ್ ವಿ ನೋ ಬಟ್ ಅವರ್ ಬಾಡಿ ಇಸ್ ನಾಟ್ ರೆಸ್ಪಾಂಡಿಂಗ್ ಫಾರ್ ದ ಮೈಕ್ರೋಬಿಯಲ್ ಆಕ್ಟಿವಿಟಿ. 4.91 ಮಿಲಿಯನ್ ಡೆತ್ಸ್ ಗ್ಲೋಬಲ್ ಇಸ್ ಆಲ್ಸೋ ಬಿಕಾಸ್ ಆಫ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಇದನ್ನ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡೋಕ್ಕೋಸ್ಕರ ವಾಟ್ ಆರ್ ದ ಗ್ಲೋಬಲ್ ಇನಿಷಿಯೇಟಿವ್ಸ್? ಇದು ತುಂಬಾ ಇಂಪಾರ್ಟೆಂಟ್ ಅಪ್ಪ, ನೆನ್ಪಿಟ್ಕೊಳ್ಳಿ. ಗ್ಲೋಬಲ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂಡ್ ಯೂಸ್ ಸರ್ವೈಲೆನ್ಸ್ ಸಿಸ್ಟಮ್ಸ್ ಮಾಡಿದ್ದಾರೆ. ಆಕ್ಷನ್ ಆನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಗ್ಲೋಬಲ್ ಆಕ್ಷನ್ ಪ್ಲಾನ್ ಆನ್ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ದೀಸ್ ಆರ್ ದ ಗ್ಲೋಬಲ್ ಇನಿಷಿಯೇಟಿವ್. ವಾಟ್ ಆರ್ ಇಂಡಿಯನ್ ಇನಿಷಿಯೇಟಿವ್ಸ್ ಅಂತ ಅಂದ್ರೆ, ದೇ ಆರ್ ಲೈಕ್ ನ್ಯಾಷನಲ್ ಪ್ರೋಗ್ರಾಮ್ ಆನ್ AMR ಕಂಟೈನ್ಮೆಂಟ್. ನೆಕ್ಸ್ಟ್ ರೆಡ್ ಲೈನ್ ಕ್ಯಾಂಪೈನ್ ಅಂತ ಮಾಡಿದ್ದಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ರಿಮೆಂಬರ್ ವಾಟ್ ಈಸ್ ರೆಡ್ ಲೈನ್ ಕ್ಯಾಂಪೈನ್. ರೆಡ್ ಲೈನ್ ಕ್ಯಾಂಪೈನ್ is used to give awareness against antimicrobial resistance. Next, National AMR Surveillance Network for State Medical College Labs, NRSNet. This is also for antimicrobial resistance. First of all, ನೀವು ತಿಳ್ಕೋಬೇಕು ಯಾಕೆ antimicrobial resistance ನಮ್ಮ ಬಾಡಿಲಿ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಮೇನ್ಲಿ ಬಿಕಾಸ್ ನೀವು ನಿಮ್ಗೆ ಹೇಳ್ತಾರೆ ನಿಮ್ಗೆ ಏನಾದ್ರೂ ಆಂಟಿಬಯೋಟಿಕ್ಸ್ ನ ಪ್ರಿಸ್ಕ್ರೈಬ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ಯು ಹ್ಯಾವ್ ಟು ಟೇಕ್ ಓನ್ಲಿ ಫಾರ್ 3 days, ಯು ಹ್ಯಾವ್ ಟು ಟೇಕ್ ಓನ್ಲಿ 5 days. ಬಟ್ ವಾಟ್ ವಿ ಆರ್ ಡೂಯಿಂಗ್, ಬೇಗ ಕ್ಯೂರ್ ಆಗ್ಬೇಕು ಅಂತ ವಿ ವಿಲ್ ಕಂಟಿನ್ಯೂ, ಆರ್ ವಾಟ್ ವಿ ವಿಲ್ ಡೂ, ಆ 5 days ಕೋರ್ಸ್ ಇರುತ್ತೆ ಅಥವಾ 6 days ಕೋರ್ಸ್ ಇರುತ್ತೆ, ನಾವೇನ್ ಮಾಡ್ತೀವಿ, ಬರೀ 3 days ಅಷ್ಟೇ ತಗೊಂಡು ಇನ್ನು 2 ದಿನ ತಗೊಳಲ್ಲ. ಸೊ ಏನಾಗುತ್ತೆ, ವಾಟ್ ಎವರ್ ದ ಮೈಕ್ರೋಬಿಯಲ್ ಡ್ರಗ್ ದೇ ಆರ್ ಪ್ರಿಸ್ಕ್ರೈಬಿಂಗ್, ಅವ್ರಿಗೆ ಈ ತರ ಡಿಸೀಸ್ಗೆ ಇಷ್ಟು ಡ್ರಗ್ ನ ಪ್ರಿಸ್ಕ್ರೈಬ್ ಮಾಡ್ಬೇಕಂತಿರುತ್ತೆ. ಅಲ್ಲಿ ತನಕ ನಾವು ಮೆಡಿಸಿನ್ ತಗೊಂಡಾಗ ಮಾತ್ರ ಅಲ್ಲಿರ್ತಕ್ಕಂಥ ಮೈಕ್ರೋಬ್ಸ್ ಕಿಲ್ ಆಗೋದು ಅಥವಾ ಇನ್ಸ್ಟೇಬಲ್ ಆಗೋದು. ಬಟ್ ನಾವೇನ್ ಮಾಡ್ತೀವಿ, ಅಷ್ಟು ಡೋಸೇಜ್ ತಗೊಳಲ್ಲ, ಎಕ್ಸ್ಟ್ರಾ ತಗೋತೀವಿ, ಕಡಿಮೆ ತಗೊಂಡಾಗ್ಲೂ ಕಷ್ಟ, ಎಕ್ಸ್ಟ್ರಾ ತಗೊಂಡಾಗ್ಲೂ ಕಷ್ಟ. ಇದು ಒಂದ್ ರೀಸನ್. ಇದಲ್ಲದೆ ನಾವು ನಮ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಇರ್ತೀವಿ, ತುಂಬಾ ದಿನ ಹಾಸ್ಪಿಟಲ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬಾ ಸ್ಟ್ರಾಂಗ್ ಇರುತ್ತೆ. ಬಿಕಾಸ್ ಮೆನಿ ಪೀಪಲ್ ವಿಲ್ ಬಿ ದೇರ್, ಎಷ್ಟು ತರದ ಕಾಯಿಲೆಗಳಿರ್ತವೆ ಒಬ್ಬೊಬ್ಬರಿಗೆ. ಅದೆಲ್ಲ ನಮ್ಗೆ ಏನಾಗುತ್ತೆ, ಡ್ಯೂ ಟು ಅಲ್ಲಿ ಪ್ರಾಪರ್ ಆಗಿ ಡಿಸ್ಪೋಸಲ್ ಟೀಮ್ಸ್ ಇರಲ್ಲ,
ಅಥವಾ ನಮ್ದು ಹೆಲ್ತ್ ಹೈಜೀನ್ ಇರಲ್ಲ. ಹೀಗಾಗಿ ನಮ್ಮ ಬಾಡಿಯಲ್ಲೇ ಆ ಮೈಕ್ರೋಬ್ಸ್ ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಅವಾಗ ನಾವೇನೇ ಆಂಟಿಬಯೋಟಿಕ್ಸ್ ತಗೊಂಡ್ರು ಅದಕ್ಕೆ ಅದು ರಿಯಾಕ್ಟ್ ಮಾಡಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಒಂದು ಪ್ರಾಪರ್ ಆಗಿ ಪ್ರಿಸ್ಕ್ರಿಪ್ಷನ್ ಮುಖಾಂತರ ತಗೋದೇ ಇರೋದು, ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಅಫೆಕ್ಟ್ ಆಗ್ತಿರೋದು, ಅಥವಾ ಎಲ್ಲಿ ಹೆಲ್ತ್ ಸೆಕ್ಟರ್ಸ್ ಅಲ್ಲಿ ಇರ್ತವೆ, ಹಾಸ್ಪಿಟಲ್ಸ್ ಇರುತ್ತೆ, ಸರೌಂಡಿಂಗ್ಸ್ ಇರುತ್ತೆ, ಅಲ್ಲಿ ಡಿಸ್ಪೋಸಬಲ್ ಕರೆಕ್ಟ್ ಆಗಿ ಆಗದೆ ಇರತಕ್ಕಂಥದ್ದು. ಮತ್ತೆ ಈ ತರ ಮೆಡಿಕಲ್ ವೇಸ್ಟ್ ಡಿಸ್ಪೋಸ್ನ ನಾವು ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಡಿಸ್ಪೋಸಿಂಗ್ ಇನ್ ಟು ದ ಪೂರ್ ಏರಿಯಾಸ್. ಲೈಕ್ ಸ್ಲಮ್ ಏರಿಯಾದಲ್ಲಿ ಪ್ರಾಪರ್ ಡಿಸ್ಪೋಸ್ ಮಾಡ್ತಾ ಇಲ್ಲ. ಅದು ಪ್ರಾಪರ್ ನಾವು ಎಲ್ಲಿ ಡಿಸ್ಪೋಸ್ ಮಾಡ್ಬೇಕು ಅಲ್ಲಿ ಮಾಡದೆ ಅದೇನಾಗ್ತಿದೆ, ಎನ್ವಿರಾನ್ಮೆಂಟಲ್ ಸ್ಪ್ರೆಡ್ ಆಗಿ ಇಟ್ಸ್ ಫಾರ್ ಮೆನಿ ಆಫ್ us we are like facing with this antimicrobial resistance and misuse of, again I say here same thing, high population, misuse of antibiotics, strained health care resources, hinder effective treatment. idishtu goal en bantandre 60% of countries implement funded national plans by 2030. ಇದು ತುಂಬಾ ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ. 2033 ಮೇನ್ ಬಂದು ಅಂತಂದ್ರೆ ಆನ್ಯುಯಲ್ ಇವೆಂಟ್ November 18, 2024 ಮಾಡ್ತಿದೀವಿ, ಇವಾಗ್ಲೂ ಆಗಿದೆ. 2023 ಅಲ್ಲಿ ಎಜುಕೇಟ್ ಅಡ್ವೊಕೇಟ್ ಆಕ್ಟ್ ಅಂತ ಮಾಡಿದ್ದಾರೆ, ಎಸ್ಪೆಷಲಿ ಫಾರ್ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಕ್ಯಾಂಪೇನ್ಗೆ. 2024 ಏನಿದೆ ಒಂದ್ಸಲ ಚೆಕ್ ಮಾಡಿ. another one, like it's just maybe in case I felt like electronic tongue ಅಂತ ಒಂದು ಕ್ವಶನ್ಸ್ ಕೇಳಿದ್ದೆ ನಾನು. ಎಲೆಕ್ಟ್ರಾನಿಕ್ ಟಂಗ್, ಲೈಕ್ ದಟ್ ಇಫ್ ಯು ಗೆಟ್ ಎ ಕನ್ಫ್ಯೂಷನ್, ಲೈಕ್ ಬ್ಲೂ ಟಂಗ್ ಡಿಸೀಸ್ ಅಂತ ಒಂದಿದೆ. ಇಟ್ ಈಸ್ ನಾಟ್ ಫಾರ್ ಹ್ಯೂಮನ್ಸ್, ಇಟ್ಸ್ ಸ್ಪೆಸಿಫಿಕಲಿ ಫಾರ್ ಅನಿಮಲ್. ಇಟ್ಸ್ ಎ ನಾನ್ ಕಂಟೇಜಿಯಸ್ ವೈರಲ್ ಡಿಸೀಸ್, ಎಸ್ಪೆಷಲಿ ಡೊಮ್ಯಾಸ್ಟಿಕ್ ವೈಲ್ಡ್ ಅನಿಮಲ್ಸ್ಗೆ, ಶೀಪ್ ಮತ್ತೆ ಕ್ಯಾಟಲ್, ಗೋಟು, ಬಫೆಲಾಗೆ ಕನೆಕ್ಟ್ ಆಗ್ತದೆ. ಆಂಟಿಲೀಪ್, ಡಿಯರ್, ಇದೆಲ್ಲದಕ್ಕೂ ಬ್ಲೂ ಟಂಗ್ ಡಿಸೀಸ್ ಅಂತ ಆಗ್ತಾ ಇದೆ. ಇದು ಯಾವ ಇನ್ಸೆಕ್ಟ್ಸ್ ಇಂದ, ಸ್ಪೆಸಿಫಿಕಲಿ ಕ್ಲುಕೋಡಾಯ್ಸ್ ಸ್ಪೀಶೀಸ್ ಅಂತ ಏನ್ ಇನ್ಸೆಕ್ಟ್ಸ್ ಇದೆ ಅಲ್ಲ ಅದರಿಂದ ಕಾಸ್ ಆಗೋದು. ಇಲ್ಲಿದೆ ನೋಡಿ, ಸ್ಪೆಸಿಫಿಕಲಿ ಯಾವ್ದಕ್ಕೆ, ಅನಿಮಲ್ಗೆ, ಸ್ಪೆಷಲಿ ವೈಲ್ಡ್ ಅಂಡ್ ಡೊಮೆಸ್ಟಿಕ್ ಅನಿಮಲ್ಸ್ ಬೋತ್. ಬ್ಲೂ ಟಂಗ್ ಅಂತ ಅಂದ್ರೆ ನೀಲಿ ನಾಲಿಗೆ, ಯೂಶುವಲ್ ಆಗಿ ನೀಲಿ ನಾಲಿಗೆ ಡಿಸೀಸ್ ಕಾಸ್ ಆಗ್ತಾ ಇದೆ ರೀಸೆಂಟ್ ಆಗಿ. ಇಟ್ ವಾಸ್ ಇನ್ ನ್ಯೂಸ್. ಓಕೆ, ದೀಸ್ ಆರ್ ಅಬೌಟ್ pandemic. Yeah, there are also some pandemic ಫಂಡ್ ಪ್ರಾಜೆಕ್ಟ್ ಅಂತ ಒಂದಿದೆ. ಈ ಪ್ಯಾಂಡಮಿಕ್ ಫಂಡ್ ಪ್ರಾಜೆಕ್ಟ್ ಅಂದ್ರೆ ಏನಂತಂದ್ರೆ ಆಲ್ಮೋಸ್ಟ್ 25 million ಇನಿಷಿಯೇಟಿವ್ ಫಂಡೆಡ್ ಬೈ G20 ಪ್ಯಾಂಡಮಿಕ್ ಫಂಡ್. ಇದಿಷ್ಟು ಎಷ್ಟು ಮಿಲಿಯನ್ ಫಂಡ್ ಮಾಡಿದ್ದಾರೆ? 25 million. It was established under Indonesia G20 president 2022 ಅಲ್ಲಿ. ಏನಕ್ಕಂತಂದ್ರೆ ಎಸ್ಪೆಷಲಿ ಎಲ್ಲೆಲ್ಲಿ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಇರುತ್ತಲ್ಲ ಅವ್ರಿಗೆ ಟು ರೆಸ್ಪಾಂಡ್ ಟು ಅನಿಮಲ್ ಹೆಲ್ತ್ ಥ್ರೆಟ್ಸ್ ಅಂಡ್ ಪ್ಯಾಂಡಮಿಕ್ ಥ್ರೂ ಫೈನಾನ್ಸಿಂಗ್ ಇನ್ವೆಸ್ಟ್ಮೆಂಟ್. ನಮ್ಗೆ ದುಡ್ಡಿದ್ರೆ ತಾನೇ ಅಕಸ್ಮಾತ್ ಪ್ಯಾಂಡಮಿಕ್ ಬಂದಾಗ ಅದಕ್ಕೆ ನಾವೇನ್ ಮಾಡ್ಬೋದು, ವಿಲ್ ಬಿ ಪ್ರಿಪೇರ್ಡ್ನೆಸ್ ನ ಮೇಂಟೈನ್ ಮಾಡಿ ಪ್ರಿಪೇರ್ ಆಗಿರ್ತೀವಿ ಅಂಡ್ ವಿ ಕ್ಯಾನ್ ಏಬಲ್ ಟು ಫೇಸ್. ಇವಾಗ ನೋಡಿ, ನಿಫಾ ವೈರಸ್ ಆಯ್ತು, ರೀಸೆಂಟ್ ಆಗಿ ಮತ್ತೆ ಕೇರಳದಲ್ಲಿ ವೈರಸ್ ಸ್ಪ್ರೆಡ್ ಆಗ್ತಿದೆ, ನಿಫಾ ಬಂದು. ಅವಾಗ ಅವರು ಬಿಕಾಸ್ ದೇ ಆಲ್ರೆಡಿ ಫೇಸ್ ದಿಸ್ ಇನ್ನೊಂದು ವೈರಸ್ ವಿಕಾನಾ ಆರ್ ನಿಫಾ, ಅಗೇನ್ ರೀಸೆಂಟ್ಲಿ ಇಟ್ ವಾಸ್ ಇನ್ ನ್ಯೂಸ್. Because they have that ability, they know and they have the fund, they're easily tackling that. ಅದಕ್ಕೆ ನಮಗೆ ಫಂಡ್ ಬೇಕು. ಯಾರು ಕೊಟ್ಟಿದ್ರು ಅಂದ್ರೆ G20 ಇಂದ ನಮಗೆ ಫಂಡ್ ಸಿಕ್ಕಿತ್ತು, ಸ್ಪೆಸಿಫಿಕಲಿ ಯಾರ್ಯಾರಿಗೆ, ಮಿಡಲ್ ಇನ್ಕಮ್ ಗ್ರೂಪ್ ಅವ್ರಿಗೆ. ಯಾರ್ಯಾರು ಇದ್ರಲ್ಲಿ ಇಂಪ್ಲಿಮೆಂಟಿಂಗ್ ದಿಸ್ ಪ್ಯಾಂಡಮಿಕ್ ಫಂಡ್ ಪ್ರಾಜೆಕ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಎಂಟಿಟೀಸ್ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅಪ್ಪ. ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ವರ್ಲ್ಡ್ ಬ್ಯಾಂಕು, ಮತ್ತೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಎಲ್ಲಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳ್ತೀರಾ? ಫುಡ್ ಬ್ಯಾಂಕ್ ಎಲ್ಲಿದೆ? ವರ್ಲ್ಡ್ ಬ್ಯಾಂಕ್ ಎಲ್ಲಿದೆ? ಯು ಹ್ಯಾವ್ ಟು ಸಿ ದಿಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ಫುಡ್ ಅಂಡ್ ಆರ್ಗನೈಸೇಷನ್, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಎಲ್ಲೇ ಲೊಕೇಟ್ ಆಗುತ್ತೆ ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಇಂಡಿಯಾಸ್ ಇನಿಷಿಯೇಟಿವ್ ಟು ಅನಿಮಲ್ ಹೆಲ್ತ್ ಅಲ್ಲಿ ಬಂದು ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಕೂಡ ಇಂಡಿಯಾ ಮಾಡ್ತಾ ಇದ್ದೇವೆ, ಮೇನ್ಲಿ ಟು ಎರಾಡಿಕೇಟ್ ಫುಟ್ ಅಂಡ್ ಮೌತ್ ಡಿಸೀಸ್. ಆಲ್ರೆಡಿ ನಾನು ಹೇಳಿದೆ, ಇದು ಬೋತ್ ಹ್ಯೂಮನ್ ಅಂಡ್ ಅನಿಮಲ್ಗೆ. ಹಾಗಾಗಿ ನಮ್ದು ಬ್ಲೂ ಟಂಗ್ ಡಿಸೀಸ್ ಇತ್ತಲ್ಲ, ಅದ್ರ ಅಲಾಂಗ್ ವಿತ್ ದಿಸ್ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಕೂಡ ಮಾಡ್ತಿದೆ. ಮತ್ತೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಇದೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಅಂದ್ರೆ ನಮ್ದು ಏನಿದು ಅನಿಮಲ್ ಅಲ್ಲಿ ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಅದ್ರಲ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಇನ್ನೋವೇಟ್ ಆರ್ ಏನಾದ್ರು ರಿಸರ್ಚ್ ಮಾಡ್ತೀವಿ ಅಂತ ಅಂದ್ರೆ ನಿಮ್ಗೆ ಸಿಕ್ಕಾಬಟ್ಟೆ ಫಂಡ್ ಕೊಡ್ತಾರೆ. ಅಂಡ್ ಇಂಡಿಜಿನಿಯಸ್ ಬೋವಿನ್ ಬ್ರೀಡರ್ಸ್, ನೀವು ಇಂಡಿಜಿನಿಯಸ್ ಬೋವಿನ್ ಬ್ರೀಡರ್ಸ್ ನ ಕೂಡ ನಾವು ಡೆವಲಪ್ ಮಾಡ್ತೀವಿ ಬೈ ದಾಟ್ ಅಂತಂದ್ರೆ ಯು ವಿಲ್ ಗೆಟ್ ಎ ಸೋ ಮಚ್ ಆಫ್ ಫಂಡ್ ಬೈ ಯೂಸಿಂಗ್ ರಾಷ್ಟ್ರೀಯ ಗೋಕುಲ್ ಮಿಷನ್. ಸಿ ನೌ ಕಮ್ಸ್ ಟು ಸಮ್ ಅದರ್ ಇಂಪಾರ್ಟೆಂಟ್ ಟಾಪಿಕ್. ಇದರಿಂದ ನಿಮ್ಗೆ ಮ್ಯಾಕ್ಸಿಮಮ್ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ನಾನು ಆಲ್ರೆಡಿ ನನ್ನ ನಾರ್ಮಲ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಐ ವಿಲ್ ಗೋ ವಿತ್ ದಿಸ್ ಟಾಪಿಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸ್ವಲ್ಪ ಅಕಸ್ಮಾತ್ ಏನಾದ್ರು ಮಿಸ್ ಆಗಿದ್ರೆ ಕೆಲವೊಂದು ನೀವು ಆಡ್ ಮಾಡ್ಕೊಂಡು ಡಿವಿಷನ್ ಮಾಡ್ಕೋಬೇಕಪ್ಪ.
ಒಂದು ದೇರ್ ಆರ್ ಡಿಫ್ರೆಂಟ್ ಡಿಸೀಸಸ್ ಆರ್ ದೇರ್, ಅದ್ರ ಕಾಸಿಂಗ್ ಏಜೆಂಟ್, ವೆಕ್ಟರ್ಸ್ ಏನಾಗುತ್ತೆ, ಮತ್ತೆ ಸಿಂಪ್ಟಮ್ಸ್ ಏನು, ಡ್ರಗ್ ಯಾವ್ದು ಯೂಸ್ ಮಾಡ್ತೀವಿ, ಇದಿಷ್ಟು ನಾನೇನ್ ಮಾಡಿದೀನಿ, ಎಲ್ಲ ಅಫೆಕ್ಟ್ ಆಗಿತ್ತು ರೀಸೆಂಟ್ ಆಗಿ, ಇದಿಷ್ಟು ಒಂದು ಟ್ಯಾಬ್ಲೆಟ್ ಕಾಲಮ್ ಮಾಡಿದೀನಿ. ಜಸ್ಟ್ ಕಾನ್ಸಂಟ್ರೇಟ್ ಅಂಡ್ ರಿವೈಸ್ ಅಷ್ಟೇ. ಈ ಕಂಟೆಂಟ್ ನ ರಿವೈಸ್ ಮಾಡಿ, ಇಫ್ ಎನಿಥಿಂಗ್ ಎಕ್ಸ್ಟ್ರಾ ಇಟ್ ಇಸ್ ದೇರ್ ಯು ಪ್ಲೀಸ್ ಆಡ್. ಓಕೆ, H1N1 ಇನ್ಫ್ಲೂಯೆನ್ಸಾ ವೈರಸ್ ಇದೆ. H1N1 ಇನ್ಫ್ಲೂಯೆನ್ಸಾ ವೈರಸ್ ಕಾಸಿಂಗ್ ಏಜೆಂಟ್ ಬಂದು ಇನ್ಫ್ಲೂಯೆನ್ಸಾ ಎ ವೈರಸ್. ಇದಕ್ಕೆ ವೆಕ್ಟಾರ್ ಅಂತಂದ್ರೆ ಏನ್ ಹೇಳಿ, ಥ್ರೂ ವಾಟ್, ಡೈರೆಕ್ಟ್ ಆಗಿ ವೆಕ್ಟಾರ್ ಅಂತಂದ್ರೆ ಒಂದು ಕಾಯಿಲೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬನ ಮನುಷ್ಯನ್ಗೆ ಸ್ಪ್ರೆಡ್ ಆಗೋವಾಗ ಸಮ್ ಲಿವಿಂಗ್ ಬೀಯಿಂಗ್ ಅಥವಾ ಸಮಥಿಂಗ್ ಲೈಕ್ ಲಿವಿಂಗ್ ಬೀಯಿಂಗ್ ಆದ್ರೂ ಆಗಿರ್ಬೋದು ಅಥವಾ ಸಮ್ ಮೀಡಿಯಾ ಆದ್ರೂ ಆಗಿರ್ಬೋದು, ಆ ಮೀಡಿಯಾ ಇಂದ ಪಾಸ್ ಆಗತ್ತೆ. ಏರ್ ಬಾರ್ನ್ ಅಂತ ಅಂದಾಗ ದರ್ ಇಸ್ ನೋ ಮೀಡಿಯಾ. ಫಾರ್ ಎಕ್ಸಾಂಪಲ್ ಸೊಳ್ಳೆಯಿಂದ ಕಚ್ಚೋದಾಗಿರ್ಬೋದು, ಈ ತರದ್ ನಾವು ವೆಕ್ಟಾರ್ಸ್ ಅಂತ ಕರಿತೀವಿ. ಅಂದ್ರೆ ದೇ ವಿಲ್ ಬೈಟ್ ಅಸ್ ಅಂಡ್ ಸೇಮ್ ಸೊಳ್ಳೆ ಹೋಗಿ ಇನ್ನೊಬ್ಬರಿಗೆ ಬೈಟ್ ಮಾಡುತ್ತೆ, ಆ ಸೊಳ್ಳೆ ನಮ್ಗೆ ವೆಕ್ಟಾರ್ ಆಗಿ ಆಕ್ಟ್ ಮಾಡುತ್ತೆ. ಅಥವಾ ಬ್ಯಾಟ್ಸು, ಅನಿಮಲ್ಸ್ ಆಗಿರ್ಬೋದು, ದೀಸ್ ಥಿಂಗ್ಸ್ ಆರ್ ವೆಕ್ಟಾರ್ಸ್. H1N1 ಇನ್ಫ್ಲೂಯೆನ್ಸಾದಲ್ಲಿ ವೆಕ್ಟಾರ್ಸ್ ಇಲ್ಲ, ಅದು ಏರ್ ಬಾರ್ನ್, ಗಾಳಿಲಿ ಹರಡುತ್ತೆ. ಸಿಂಪ್ಟಮ್ಸ್ ಬಂದು ಅದೇ ಫೀವರ್, ಕಾಫ್, ಸೋರ್ ಥ್ರೋಟ್ ಇರುತ್ತೆ, ನಿಮ್ಗೆ ಬಾಡಿ ಏಕ್ ಇರುತ್ತೆ. ಡ್ರಗ್ ಒಂದ್ ಸ್ವಲ್ಪ ನೆನ್ಪಿಟ್ಕೊಳಕ್ ಆದ್ರೆ ಅಷ್ಟೇ, ಜಸ್ಟ್ ಒಸ್ಲಿಟೋಮಿವಿರ್ ಮತ್ತೆ ಝೆನಾಮಿವಿರ್ ಅಂತ ಎರಡು. ಯಾಕಂದ್ರೆ ನಾನು ಯಾಕೆ ಹಾಕಿದೀನಿ, ನೀವು ಆಲ್ರೆಡಿ ಲಾಸ್ಟ್ ಟೈಮ್ ನೋಡಿದ್ರಲ್ವಾ, ಕ್ವಶನ್ ಬಂದಿತ್ತು. ಇನ್ ದ್ಯಾಟ್ ಸೆನ್ಸ್ ಇಫ್ ಪಾಸಿಬಲ್ ರಿವಿಷನ್ ಮಾಡಿ ಟೈಮ್ ಇದ್ರೆ, ಬೇರೆದೆಲ್ಲ ಓದಿದ್ರೆ. ನೆಕ್ಸ್ಟ್ ನಿಫಾ ವೈರಸ್ ಬಂದು ನಿಫಾ ವೈರಸ್ ಇಂದಾನೆ ಕಾಸ್ ಆಗುತ್ತೆ. ಸ್ಪೆಸಿಫಿಕಲಿ ಫ್ರೂಟ್ ಬ್ಯಾಟ್ಸ್ ಅಂತ ಕರಿತೀರಿ, ಬಾವಲಿ ಅಂತ ಏನಿದೆಯಲ್ಲ, ಬಾವಲಿ, ಅದರಿಂದ ಕಾಸ್ ಆಗತ್ತೆ. ಅದೇ ನಾರ್ಮಲಿ ಫೀವರ್ ಇರುತ್ತೆ, ಹೆಡ್ ಏಕ್ ಇರುತ್ತೆ, ಇದ್ರಲ್ಲಿ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇರುತ್ತೆ. ಇದರಲ್ಲಿ ಇದು ಬಂದು ರಿಬಾವಿರಿನ್ ಅಂತ ಒಂದು ಇನ್ನೂ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ. ಮೇ ಬಿ ಇಟ್ ವಿಲ್ ಬಿ ಲೈಕ್ ನೌ ಇಟ್ಸ್ ಅಪ್ರೂವ್ಡ್. ಈ ಡ್ರಗ್ ನ ಯೂಸ್ ಮಾಡ್ತಾರೆ ಸಪೋರ್ಟಿವ್ ಕೇರ್ ಅಂದ್ರೆ ನಿಮ್ಗೆ ಪ್ರಾಪರ್ ಆಗಿ ನಿಮ್ಗೆ ಏನಿದೆ ಇವಾಗ ಫೀವರ್ ಇದೆ, ಹೆಡ್ ಏಕ್ ಇದೆ, ರೆಸ್ಪಿರೇಟರಿ ಡಿಸಾರ್ಡರ್ಸ್ಗೆ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಕೊಟ್ಟು ಯು ಹ್ಯಾವ್ ಟು ರೀಬಿಲ್ಟ್. ಅದನ್ನ ನಾವು ಸಪೋರ್ಟಿವ್ ಕೇರ್ ಬಿಟ್ರೆ ಎಕ್ಸ್ಟ್ರಾ ಏನು ಮಾಡಕ್ಕಾಗಲ್ಲ. ಕೇರಳದಲ್ಲಂತೂ ಸಿಕ್ಕಾಬಟ್ಟೆ ಡೆತ್ ಸರ್ವೈಲೆನ್ಸ್ ತುಂಬಾ ಜನ ಆಗಿದೆ ಇನ್ ಕೇರಳದಲ್ಲಿ ನಿಫಾ ವೈರಸ್. ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ನಾನು ಆಲ್ರೆಡಿ ನಾರ್ಮಲಿ ಕ್ಲಾಸ್ ಅಲ್ಲಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಐ ಆಮ್ ಜಸ್ಟ್ ರಿವೈಸಿಂಗ್ ಇಟ್. ನಾನು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ, ಮತ್ತೆ ಇದನ್ನ ರಿವಿಷನ್ ಮಾಡ್ತಿರೋದು ಅಷ್ಟೇ ನಾವು ಇವಾಗ. ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಬಂದು KFT ವೈರಸ್ ಇಂದ ಕಾಸ್ ಆಗುತ್ತೆ. ಟಿಕ್ಸ್ ಅನ್ನೋ ಒಂದು ಚಿಕ್ಕ ಹುಳುಗಳಿಂದ ಇದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಕಾಸ್ ಆಗ್ತಾ ಇರೋದು. ಇದರಲ್ಲೂ ಸೇಮ್ ಇರುತ್ತೆ, ಹೈ ಫೀವರ್ ಮತ್ತೆ ವಾಮಿಟಿಂಗು, ಮಸಲ್ ಸ್ಟಿಫ್ನೆಸ್. ಸಿಂಪ್ಟಮ್ಸ್ ಬಂದು ಜಸ್ಟ್ ಸಪೋರ್ಟಿವ್ ಕೇರ್ ಇದೆ ಅಷ್ಟೇ. ಎಸ್ಪೆಷಲಿ ಇನ್ ಮುಂಗ್ಬೇಲ್ ಕಾಸ್ ಆಗಿದೆ. ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ತುಂಬಾ ಕಾಸ್ ಆಗುತ್ತೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಮಂಕಿ ಫಾಕ್ಸ್ ಅಂತ ಕರೀತಾರೆ. ಇದು ಮಂಕಿ ಫಾಕ್ಸ್ ವೈರಸ್ ಇಂದಾನೆ ಕಾಸ್ ಆಗುತ್ತೆ. ಇದರಿಂದ ಏನಂತಂದ್ರೆ ಫೀವರು, ಸ್ವಾಲನ್ ಲಿಮ್ಸ್, ಸಿಕ್ಕಾಬಟ್ಟೆ ನಿಮ್ಗೆ ಕೈ ಕಾಲ್ಗಳೆಲ್ಲ ಊತ ಬಂದಿರುತ್ತೆ, ಮಂಡಿ ಊತ ಬಂದಿರುತ್ತೆ. ರಿಕಾರ್ಮಿಡೇಟ್ ಅನ್ನೋ ಟೆಕೋವಿರಿಮ್ಯಾಟ್ ಅಂತ ಒಂದು ಡ್ರಗ್, ಇಟ್ ಈಸ್ ಜಸ್ಟ್ ಅನ್ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲೇ ಇದೆ, ಬಟ್ ಮೈಟ್ ಬಿ ದೇ ವಿಲ್ ಗೆಟ್ ಅನ್ ಅಪ್ರೂವಲ್ ಈಸಿಲಿ. ದೆನ್ ಸ್ಪೊರಾಡಿಕ್ ಡಿಸೀಸ್ ಇದೆ, ಲೈಕ್ ಸ್ಟಿಲ್ ಮಂಕಿ ಪಾಕ್ಸ್, ಸ್ಪೊರಾಡಿಕ್ ಡಿಸೀಸ್ ರಿಪೋರ್ಟ್ ಜಸ್ಟ್ ರೀಸೆಂಟ್ ಅಲ್ಲಿ ಇರ್ತಕ್ಕಂಥ ನ್ಯೂಸ್ ಅದು. ಮಂಕಿ ಪಾಕ್ಸ್ ಬಂದು ಮಂಕಿ ಪಾಕ್ಸ್ ವೈರಸ್ ಇಂದ. ನೆಕ್ಸ್ಟ್ ಕೋವಿಡ್-19 ಸಾರ್ಸ್ ವೈರಸ್, ಕೋವಿಡ್-19 ಕಾಸ್ ಆಗಿರೋದು. ಇದು ಬಂದು ಏರ್ ಬಾರ್ನ್. ಇದರಲ್ಲೇನು ಜಸ್ಟ್ ನಾವು ಒಬ್ರಿಗೊಬ್ರಿಗೆ ಮುಟ್ಟಿದ್ರೆ, ಗಾಳಿಲಿ ಹೋದಾಗ, ಪಕ್ಕ ಇದ್ದಾಗಲೂ ಕೂಡ ಕಾಸ್ ಆಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಗೊತ್ತೇ ಇದೆ. ವ್ಯಾಕ್ಸಿನ್ಸ್ ಬಂದು ಕೋವಿಡ್ ಇದ್ರಲ್ಲಿ ನೋಡಿ, ಕೋವಿಡ್ ಶೀಲ್ಡ್ ಇದೆ, ಕೋವಿಡ್ ಶೀಲ್ಡ್, ಕೋವ್ಯಾಕ್ಸ್, ಮತ್ತೆ ನಾವು ಯು ಹ್ಯಾವ್ ಟು ಆಡ್ ಫಾರ್ RNA ಮತ್ತೆ DNA ವ್ಯಾಕ್ಸಿನ್ಸ್ ಕೂಡ ಬಂದಿದಾವೆ. ನಾನು ಇದನ್ನ ಈವನ್ ಕ್ಲಾಸಸ್ ನಡಿಬೇಕಾದಾಗ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ ನಿಮ್ಗೆ ಏನ್ ಎಕ್ಸ್ಟ್ರಾ ಏನಿದ್ರೆ ಇದಕ್ಕೆ ಒಂಚೂರು ವ್ಯಾಕ್ಸಿನ್ಸ್ ನ ಗೂಗಲ್ ಮಾಡಿ ಆಡ್ ಮಾಡ್ಕೊಳ್ಳಿ. ಮಲೇರಿಯಾ ಬಂದು ಪ್ಲಾಸ್ಮೋಡಿಯಂ ಮಲೇರಿಯಾ ಆಂಟಿಫಿಲಿಸ್ ಮಸ್ಕಿಟೋ ಕಾಸ್ ಮಾಡ್ತಾ ಇರೋದು. ಸೇಮ್ ಇದಕ್ಕೂನು ಇಲ್ಲಿ ಕ್ಲೋರೋಕ್ವಿನ್, ಅಲ್ಟ್ರಿಮಿಸಿನ್ ಬೇಸ್ಡ್ ಥೆರಪಿ. ಕ್ವಿನ್ ಅಂತ ಏನೇ ಬಂದ್ರು, ಕ್ವಿನ್ ಮೇಲ್ ಈಗ ಪಕ್ಕದಲ್ಲಿ ಕ್ವಿನ್ ಅಂತ ನಿಮ್ಗಿದ್ರೆ ಅದು ಮಲೇರಿಯಾ ಡ್ರಗ್ಸ್. ಡೆಂಗ್ಯೂ ವೈರಸ್, ಇದು ಬಂದು ಏಡಿಯಸ್ ಮಸ್ಕಿಟೋ. ಆಂಫಿಲೇಸ್ ಮಸ್ಕಿಟೋ ಬಂದು ಮಲೇರಿಯಾಗೆ ತುಂಬಾ ಇಂಪಾರ್ಟೆಂಟ್, ಸುಮಾರು ಸಲ ಕ್ವಶನ್ಸ್ ಕೇಳಿದ್ದಾನೆ. ಡೆಂಗ್ಯೂಗ್ ಬಂದು ಏಡಿಸ್ ಮಸ್ಕಿಟೋ. ಸೇಮ್ ಹೈ ಫೀವರ್ ಇರುತ್ತೆ, ಸಿವಿಯರ್ ಹೆಡ್ ಏಕ್, ರ್ಯಾಶಸ್ ಆಗುತ್ತೆ.
ಇದು ಸಿಸ್ಟಮ್ಯಾಟಿಕ್ ಸಿಂಪೋಟಿಕ್ ಟ್ರೀಟ್ಮೆಂಟ್ ಅಂತಂದ್ರೆ ಆಕ್ಚುಲಿ ಡೆಂಗ್ಯೂಗೆ ಯು ಹ್ಯಾವ್ ಟು ಗಿವ್ ಕಂಟಿನ್ಯೂಸ್ಲಿ. ಯು ಶುಡ್ ರೆಡ್ಯೂಸ್ ಯುವರ್ ಹೈ ಫೀವರ್ನ ಕಡಿಮೆ ಮಾಡಬೇಕು. ಮೇನ್ ಆಗಿ ಇಲ್ಲಿ ಪ್ಲೇಟ್ಲೆಟ್ಸ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ಆ ಪ್ಲೇಟ್ಲೆಟ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಟ್ಯೂಬರ್ಕ್ಯುಲೋಸಿಸ್ ಬಂದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋ ಅನ್ನೋ ಒಂದು ವೈರಸ್ ಇಂದ ಕಾಸ್ ಆಗತ್ತೆ. ಇದು ಬಂದು ಆಡಿಸ್ ಮಸ್ಕಿಟೋ. ಟ್ಯೂಬರ್ಕ್ಯುಲೋಸಿಸ್ ಮತ್ತೆ ಡೆಂಗ್ಯೂಗೆ ಎರಡಕ್ಕೂ ಸೇಮ್ ಮಸ್ಕಿಟೋ ಇದೆ, ಜಸ್ಟ್ ನೆನ್ಪಿಟ್ಕೊಳ್ಳಿ, ಆಡಿಸ್ ಮಸ್ಕಿಟೋ ಅಂತ ಹೇಳ್ಬಿಟ್ಟು. ಇದ್ರದ್ದು ಸಿಸ್ಟಮ್ಯಾಟಿಕ್ ಸಿಂಪೋಟಿಕ್ ಟ್ರೀಟ್ಮೆಂಟ್ ನಾನು ಅವಾಗಲೇ ಆಲ್ರೆಡಿ ಹೇಳಿದ್ದೀನಿ. ನಿಮ್ಗೆ ಟ್ಯೂಬರ್ಕ್ಯುಲೋಸಿಸ್ ಅಲ್ಲಿ ಒಂದು ರಾಂಫಿಮಿಸಿನ್, ಐಸೋನಿಯಾಡಿಸಲ್ ಅದನ್ನ ಕೊಡ್ತಾರೆ. ಅದ್ರ ಜೊತೆಗೆ ಮೇಲೆ ಹೇಳದ್ನಲ್ಲ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ಗೋಸ್ಕರ ಇವಾಗ ಬಂದಿರ್ತಕ್ಕಂಥ 4 ಡ್ರಗ್ಸ್ ಇದೆ. ಅದನ್ನ ನೆನ್ಪಿಟ್ಕೊಂಡ್ರೆ ನೆನ್ಪಿಟ್ಕೊಳ್ಳಿ ಟ್ಯೂಬರ್ಕ್ಯುಲೋಸಿಸ್ಗೆ, ಬಿಕಾಸ್ ಅದನ್ನ ಕೇಳೋ ಚಾನ್ಸಸ್ ಜಾಸ್ತಿ. ಟ್ಯೂಬರ್ಕ್ಯುಲೋಸಿಸ್ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಚಿಕನ್ ಗುನ್ಯಾ ವೈರಸ್, ಅಗೇನ್ ಐಡಿಸ್ ಮಸ್ಕಿಟೋ. ಐಡಿಸ್ ಮಸ್ಕಿಟೋ ಯಾವ್ದಕ್ಕಿದೆ? ಚಿಕನ್ ಗುನ್ಯಾಗಿದೆ, ಮಲೇರಿಯಾಗಿದೆ, ಮತ್ತೆ ಡೆಂಗ್ಯೂಗಿದೆ. This is what till now what we discussed about biotechnology and specifically health related some current affairs news ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಡಿಸ್ಕಸ್ ಮಾಡಿದೆ. ನೀವೇನ್ ಮಾಡ್ಬೇಕಂತಂದ್ರೆ ಎಕ್ಸ್ಟ್ರಾ ಏನಾದ್ರು ಇಂಪಾರ್ಟೆಂಟ್ ಟಾಪಿಕ್ ಇದೆ ಇದಕ್ಕೆ ಆಡ್ ಮಾಡ್ಕೋಬೇಕು. ಅಂಡ್ ಸ್ಪೆಸಿಫಿಕಲಿ ವಿಟಮಿನ್ಸ್ ಮೇಲೆ ನಾನು ಆಡ್ ಮಾಡಿಲ್ಲ. ವಿಟಮಿನ್ಸ್ ಮೇಲೆ ಏನಾದ್ರು ಅಕಸ್ಮಾತ್ ಇವಾಗ ಯಾವುದು ಯೆಲ್ಲೋ ರೈಸ್ ಇದೆ, ಗೋಲ್ಡನ್ ರೈಸ್, ವಿಟಮಿನ್ ವಿಟಮಿನ್ ಎ ಹೆಚ್ಚಕ ಅಂತ ಬಂದಿತ್ತು, ಆ ತರದ್ದು ಸ್ವಲ್ಪ ವಿಟಮಿನ್ಸ್ ಮೇಲೆ ನೋಡ್ಕೊಳ್ಳಿ. ಯಾಕಂದ್ರೆ ವಿಟಮಿನ್ಸ್ ತುಂಬಾ ಇಂಪಾರ್ಟೆಂಟ್. ಡೈರೆಕ್ಟ್ಲಿ ಕೇಳ್ತಾರೆ, ಅದನ್ನ ಪ್ರಾಕ್ಟಿಕಲ್ ನಾವು ಕಂಪ್ಲೀಟ್ ಮಾಡಿದ್ವಿ ವಿಟಮಿನ್ ಮೇಲೆ, ಅದ್ ನನ್ನ ಕ್ಲಾಸ್ ನೋಡ್ಕೋಬಹುದು. ಅದ್ರ ಜೊತೆಗೆ ವಿಟಮಿನ್ಸ್ ಮೇಲೆ ಏನಾದ್ರು ಕರೆಂಟ್ ಅಫೇರ್ಸ್ ಇದ್ರೆ ಅದನ್ನು ಕೂಡ ನೋಡ್ಕೋಬೇಕು. ಇದ್ರ ಜೊತೆಗೆ ನಾನು ಕರ್ನಾಟಕ ಕರೆಂಟ್ ಅಫೇರ್ಸ್ ಅಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಕೆಲವೊಂದು ಸ್ಕೀಮ್ ನ ಸ್ಪೆಸಿಫಿಕಲಿ ಫಾರ್ ಹೆಲ್ತ್ ರಿಲೇಟೆಡ್ ಮಾಡಿದ್ದಾರೆ. ಒಂದು ಆರೋಗ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು, ಆರೋಗ್ಯ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಕಾಂಪ್ರಿಹೆನ್ಸಿವ್ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಿದ್ದಾರೆ, ಎಸ್ಪೆಷಲಿ ಬಿಲೋ ಪಾವರ್ಟಿ ಲೈನ್ ಇರೋರ್ಗೆ. ಮತ್ತೆ ವಾಜಪೇಯಿ ಆರೋಗ್ಯ ಶ್ರೀ ಅಂತಿದೆ, ಇದು ಕೂಡ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮು ಫಾರ್ ಬಿಲೋ ಪಾವರ್ಟಿ ಲೈನ್ಗೆ. ರಾಜೀವ್ ಆರೋಗ್ಯ ಭಾಗ್ಯ ಅಂತಿದೆ, ಇದು ಬಂದು APL ಲೈನ್ ಅವ್ರಿಗೆ, ಅಬೌವ್ ಪಾವರ್ಟಿ. ರಾಜೀವ್ ಆರೋಗ್ಯ ಭಾಗ್ಯ ಫೀ ಬಂದು ಅಬೌವ್ ಪಾವರ್ಟಿ ಲೈನ್ ಇರೋರಿಗೆ, ಕ್ರಿಟಿಕಲ್ ಇಲ್ನೆಸ್ ನ ತುಂಬಾ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ತುಂಬಾ ಕ್ರಿಟಿಕಲ್ ಇಲ್ನೆಸ್ ಇರತಕ್ಕಂಥವ್ರಿಗೆ ಯೂಸ್ ಮಾಡತಕ್ಕಂಥದ್ದು ರಾಜೀವ್ ಆರೋಗ್ಯ ಭಾಗ್ಯ. ಜನನಿ ಸುರಕ್ಷಾ ಯೋಜನಾ ಬಂದು ಇನ್ಸ್ಟಿಟ್ಯೂಷನಲ್. ಏನಕ್ಕೆ ಜನನಿ ಸುರಕ್ಷಾ ಯೋಜನಾ ಮಾಡ್ತಾರೆ? ಇನ್ಸ್ಟಿಟ್ಯೂಷನಲ್ ಡೆಲಿವರಿ ರೆಡ್ಯೂಸ್ ಮೆಟರ್ನಲ್ ಅಂಡ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಆಮೇಲೆ ನೀವು ಇದನ್ನ ನಿಂತಿಟ್ಕೋಬೇಕು. ಇವಾಗ ರೀಸೆಂಟ್ ಆಗಿ ಬಳ್ಳಾರಿಲಿ ಒಂದು ಇಶ್ಯೂ ಆಗಿದೆ, ತುಂಬಾ ಮದರ್ಸ್ ಡೆತ್ ಆಯ್ತು. ಲೈಕ್ ಆಲ್ಮೋಸ್ಟ್ ಒಂದು 10 to 12 ಮೆಂಬರ್ಸ್ ಡೆತ್ ಆಗಿದೆ, ಸುಮಾರು ಜನಕ್ಕೆ ಇನ್ಫೆಕ್ಷನ್ ಆಗಿದೆ ಬೈ ದೇವರ್ ಯೂಸಿಂಗ್ ಸಮ್ ಡ್ರಗ್ಸ್. ಎಸ್ಪೆಷಲಿ ಅದು ಡೆಲಿವರಿ ಆದಾಗ ಕಟ್ ಮಾಡಿದ್ಮೇಲೆ ಒಂದಷ್ಟು ಇಂಜೆಕ್ಷನ್ಸ್ ನ ಏನ್ ಯೂಸ್ ಮಾಡ್ತಾರಲ್ಲ, ದಟ್ ವಾಸ್ ಟೇಕನ್ ಫ್ರಮ್ ಕಲ್ಕತ್ತಾ ಇನ್ಸ್ಟಿಟ್ಯೂಟ್. ಅದನ್ನ ಸೆಂಟ್ರಲ್ ಡ್ರಗ್ ಆರ್ಗನೈಸೇಷನ್ ಅವರು ಅಪ್ರೂವ್ ಮಾಡಿದ್ದಾರೆ. ಬಿಕಾಸ್ ಆಫ್ ದಟ್ ಯು ಮೇ ಗೆಟ್ ಸಮ್ ಸಾರ್ಟ್ ಆಫ್ ಕ್ವಶನ್ಸ್, ಬಿಕಾಸ್ ಆಲ್ವೇಸ್ ಜನನಿ ಸುರಕ್ಷಾ ಯೋಜನಾ ಇರ್ಬೋದು ಅಥವಾ ತಾಯಿ ಭಾಗ್ಯ ಇರ್ಬೋದು, ಇದ್ರ ಬಗ್ಗೆ ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇದು ಜನನಿ ಸುರಕ್ಷಾ ಯೋಜನಾ ಬಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕ್ಯಾಶ್ ಇನಿಷಿಯೇಟಿವ್ಸ್ ಕೊಡ್ತಾರೆ. ನೀವು ಸ್ಪೆಸಿಫಿಕಲಿ ಸ್ಕೀಮ್ಸ್ ಬಗ್ಗೆ ಓದ್ತೀರಾ ಅಲ್ವಾ, ಅವಾಗ ನೀವು ಕಂಪ್ಲೀಟ್ ಎಷ್ಟು ಕೊಡ್ತಾರೆ, ಏನೇನೆಲ್ಲ ಇದೆ, ಏನು ಆಬ್ಜೆಕ್ಟಿವ್ ಇದೆ, ಯಾವಾಗ ಲಾಂಚ್ ಮಾಡಿದ್ರು ಎಲ್ಲಾನು ಓದ್ಕೋಬೇಕು. ನಾನು ಜಸ್ಟ್ ನಿಮ್ಗೆ ಇವಾಗ ರಿಲೇಟ್ ಮಾಡ್ತಿದ್ದೀನಿ, ದಿಸ್ ಈಸ್ ವಾಟ್. ಅಕಸ್ಮಾತ್ ಏನಾದ್ರು ನಿಮ್ಗೆ ಓದಕ್ ಆಗಿಲ್ಲ ಅಂತ ಅಂದ್ರೆ ಯು ಶುಡ್ ನೋ ಜನನಿ ಸುರಕ್ಷಾ ಯೋಜನಾ ಇಟ್ ಇಸ್ ಸೆಂಟ್ರಲಿ ಸ್ಪಾನ್ಸರ್ಡ್, ಕ್ಯಾಶ್ ಇನ್ಸೆಂಟಿವ್ ಕೊಡ್ತಾರೆ ಫಾರ್ ಪ್ರೆಗ್ನೆಂಟ್, ಎಸ್ಪೆಷಲಿ ಫಾರ್ ದ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್. ಏನಕ್ಕೆ ಇದು ತುಂಬಾ ನೆನ್ಪಿಟ್ಕೋಬೇಕು, ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂಡ್ ಮೆಟರ್ನಲ್ ಮತ್ತೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಕಡಿಮೆ ಮಾಡೋಕ್ಕೋಸ್ಕರ. ತಾಯಿ ಭಾಗ್ಯದಲ್ಲಿ ಡೆಲಿವರಿ ಸರ್ವಿಸ್ ಆದ್ಮೇಲೆ ಮೆಡಿಸಿನ್ಸ್ ಕೊಡ್ತಾರೆ, ಮತ್ತೆ ಕಿಟ್ ಕೊಡ್ತಾರೆ ಕೆಲವರಿಗೆ, BPL ಫ್ಯಾಮಿಲಿ ಅವ್ರಿಗೆ. ಇದು ಹಳೆ ಸ್ಕೀಮ್ ತಾಯಿ ಭಾಗ್ಯ ಅಂತ, ಇವಾಗ ಮತ್ತೆ ಅದನ್ನೇ ಇವಾಗ ಜನನಿ ಸುರಕ್ಷಾ ಯೋಜನಾದಲ್ಲೇ ಮರ್ಜ್ ಮಾಡಿ ಬೋತ್ ಡೆಲಿವರಿ ಆದ್ಮೇಲೆ ಡೆಲಿವರಿಗಿಂತ ಮುಂಚೆ ಏನೇನು ಸ್ಕೀಮ್ ಕೊಡ್ತೀವಿ ಅದು ಕೊಡ್ತಾ ಇದ್ದಾರೆ. ದಿಸ್ ಈಸ್ ಬ್ರೀಫ್ ವ್ಯೂ ಅಬೌಟ್ ಬಯೋಟೆಕ್ನಾಲಜಿ. ಅರ್ಥ ಆಯ್ತಪ್ಪ? ಇದನ್ನ ಮತ್ತೆ ರಿವಿಷನ್ ಮಾಡಿ